ಧ್ಯಾನ ಸ್ಥಿತಿಯಿಂದ ನಿಧಾನಕ್ಕೆ ಹೊರಬರೋಣ. ಎರಡೂ ಕೈಗಳನ್ನು ಕಣ್ಣಿನ ಮೇಲೆ ಇಡಿ. 5 4 3 2 1 0. ಇವತ್ತಿನ ಸುಂದರ ಧ್ಯಾನಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಅರ್ಪಿಸುವ ಇಂದಿನ ಉಪನ್ಯಾಸ ಕಾರ್ಯಕ್ರಮ ಜ್ಞಾನ ನವರತ್ನ. ಇಂದಿನ ಉಪನ್ಯಾಸಕರು ಸರ್ ತಿಲಕ್ ರಾಮಸ್ವಾಮಿ ಸರ್ ಅವರು ಇದ್ದೀರಲ್ಲ? ಇದಾರೆ ಮ್ಯಾಮ್, ಇದಾರೆ ಮಾತಾಡಿ. ತಿಲಕ್ ರಾಮಸ್ವಾಮಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಎಸ್ ಸರ್. ತಿಲಕ್ ರಾಮಸ್ವಾಮಿ ಸರ್ ಇವರು 2 ವರ್ಷ ರಾಮಮೂರ್ತಿ ಇವರು ತಿಲಕ್ ರಾಮಮೂರ್ತಿ ಇವರು 2 ವರ್ಷಗಳಿಂದ ಸತತವಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜೆಪಿ ನಗರದಲ್ಲಿ ತಮ್ಮ ಸಾಯಿ ಧ್ಯಾನ ಕೇಂದ್ರದಲ್ಲಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಧ್ಯಾನ ಮತ್ತು ಜ್ಞಾನ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಇವರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ಅವರು ತಮ್ಮ ಬಗ್ಗೆ ಪೂರ್ತಿಯ ವಿವರಗಳನ್ನು ತಾವೇ ಹೇಳಬೇಕು ಅಂತೇಳಿ ಬಯಸ್ತಾ ಇದ್ರು. ಹೇಳಿ ಸರ್. ಈ ಬ್ರಹ್ಮಾಂಡಕ್ಕೆ, ಈ ವಿಶ್ವಶಕ್ತಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನಮ್ಮೆಲ್ಲರ ಪೂಜ್ಯ ಪಿತಾಮಹ ಆಧ್ಯಾತ್ಮಿಕ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಪ್ರಣಾಮಗಳು, ಹಾಗೂ ಸ್ವರ್ಣಮಾಲ ಅಮ್ಮ ಅವರಿಗೆ ಪ್ರಣಾಮಗಳು, ಹಾಗೂ ಆಸ್ಟ್ರಲ್ ಮಾಸ್ಟರ್ಸ್ಗೆ, ಉನ್ನತ ಲೋಕದ ಮಾಸ್ಟರ್ಸ್ಗೆ ಆತ್ಮಪ್ರಣಾಮ ಅರ್ಪಿಸುತ್ತಾ ನಮಗೆ ಈ ಅವಕಾಶವನ್ನು ಕೊಟ್ಟ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ತಂಡದ ದೀಪಾ ಮೇಡಮ್ ಅವ್ರಿಗೆ ಹಾಗೂ ಅನಂತ ಮೇಡಮ್ ಅವ್ರಿಗೆ ಹಾಗೂ ಅವರ ಎಂಟೈರ್ ಟೀಮ್ಗೂ ಆತ್ಮ ಪ್ರಣಾಮಗಳು. ಆನ್ಲೈನ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ತಿಲಕ್. ನಾನು ಬೆಂಗಳೂರಿನ ನಿವಾಸಿ. ನಾನು ಆಧ್ಯಾತ್ಮಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, 1 ವರ್ಷಗಳ ಹಿಂದೆ ನಮ್ಮ ಒಂದು ಸಂಸ್ಥೆ ಶ್ರೀ ಸಾಯಿ ಧ್ಯಾನಧಾರ ಪಿರಮಿಡ್ ಶಕ್ತಿ ಕೇಂದ್ರ ಇದನ್ನು ಶುರು ಮಾಡಿದ್ವಿ. ನಾನು ಮತ್ತು ನನ್ನ ಕಸಿನ್ ಭವಾನಿ ಅವರು ಆಧ್ಯಾತ್ಮಿಕದಲ್ಲಿ 5 ವರ್ಷಗಳಿಂದ ಧ್ಯಾನ ಮತ್ತು ಜ್ಞಾನವನ್ನು ನಡೆಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಲಾಸ್ಟ್ ಏಪ್ರಿಲ್ ಅಲ್ಲಿ 5ನೇ ತಾರೀಕು ಮನೆ ಮೇಲ್ಗಡೆ ಪಿರಮಿಡ್ ನಿರ್ಮಾಪಣೆ ಆಯಿತು 15x15 ಅಲ್ಲಿ. ಸೊ ಅಲ್ಲಿ ಡೈಲಿ ಕ್ಲಾಸಸ್ ನಡೀತಾ ಇದೆ, ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ಪ್ರತಿಯೊಬ್ಬರು ಬಂದು ಧ್ಯಾನವನ್ನ ಮಾಡಿ ಜ್ಞಾನವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋದ್ರಿಂದ ಎಷ್ಟೊಂದು ವಿಷಯಗಳನ್ನ ಅವ್ರು ಕಳೆದು ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಂಡು ಜ್ಞಾನವನ್ನ ಪಡ್ಕೊಂಡು ಹೋಗ್ತಿದ್ದಾರೆ ಮಾಸ್ಟರ್ಸ್. ಸೊ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಜೆಪಿ ನಗರ ಫೇಸ್ ಅಲ್ಲಿ ಶ್ರೀ ಸಾಯಿ ಧ್ಯಾನದ ಪಿರಮಿಡ್ ಶಕ್ತಿ ಕೇಂದ್ರ ಪಡ್ಕೊಳ್ಳಿ. ಓಕೆ ಮಾಸ್ಟರ್ಸ್. ಇಂದಿನ ನಮಗೆ ಟಾಪಿಕ್ ಜ್ಞಾನ ನವರತ್ನಗಳು, 9 ಸತ್ಯಗಳು. ಈ ಜ್ಞಾನ ನವರತ್ನಗಳು ಏನಕ್ಕೆ, ಏನ್ ನಾವು ಇದನ್ನ ತಿಳ್ಕೊಳ್ಬೇಕು? ಈ 9 ಸತ್ಯಗಳ ಬಗ್ಗೆ ನಾವು ಏನ್ ತಿಳ್ಕೊಳ್ಬೇಕು? ಪತ್ರಿಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕದಲ್ಲಿ ಪ್ರತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯು, ಧ್ಯಾನಿಯು ಈ ವಿಷಯಗಳನ್ನ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ 10 ವರ್ಷಗಳ ಹಿಂದೆ ಈ ಪುಸ್ತಕ ಜ್ಞಾನಯುಗ. ಆದ್ರೆ ನಾನು ಒಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ, ಈ ಟಾಪಿಕ್ ನಾವೇನ್ ತಗೊಂತ ಇದೀವಿ ಅಂತ ಹೇಳಿದ್ರೆ ಮಾಸ್ಟರ್ಸ್, ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಪತ್ರಿಜಿ ಅವರ ಶಕ್ತಿ ಸ್ಥಳದಲ್ಲಿ ನಮ್ಗೊಂದು ಮೆಸೇಜ್ ಬಂತು ಪತ್ರಿಜಿ ಅವರಿಂದ ವಾಣಿಯವರಿಗೆ. ಈ ರೀತಿ ನಾವು ಜ್ಞಾನ ನವರತ್ನಗಳು 9 ಸತ್ಯಗಳನ್ನ ಎಲ್ಲ ಕಡೆ ಹಂಚಬೇಕು
ಆದ್ರಿಂದ ನಾವ್ ಈ ವಿಷಯನ ಶುರು ಮಾಡಿದೀವಿ. ಎಲ್ಲ ಕಡೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ, ಜ್ಞಾನವನ್ನ ಹಂಚೋತಾ ಇದ್ದೀನಿ ಮಾಸ್ಟರ್ಸ್. ಈ 9 ಸತ್ಯಗಳು ತುಂಬಾನೇ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾನು ಯಾವ್ದಾದ್ರು ಕೇಳ್ಬೇಕಾದ್ರೆ 18 ಗೈಡ್ ಪ್ರಿನ್ಸಿಪಲ್ಸ್ ಗೊತ್ತಿದೆಯಾ ಸರ್ ಅಂದ್ರೆ ಗೊತ್ತಿದೆ ಸರ್ ಅಂತ. ಜ್ಞಾನವತ್ನಗಳು ಗೊತ್ತಿದೆಯಾ ಅಂತ ಹೇಳಿದ್ರೆ ಗೊತ್ತಿದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಗೊತ್ತಿದೆ ಅಂತ ಹೇಳ್ತಾರೆ ಹೊರತು ಅದನ್ನ ಫಾಲೋ ಮಾಡ್ತಾ ಇದೀವಾ ಅಂತ ಯಾರು ಹೇಳ್ತಿಲ್ಲ. ನೋಡಿ ಮಾಸ್ಟರ್ಸ್, ಜ್ಞಾನವತ್ನಗಳು ಇದು ಹೇಳೋಕ್ ಮುಂಚೆ ನಾವು ಒಂದು ವಿಷಯವನ್ನ ತಿಳ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ನಾವು ಭೂಮಿಗೆ ಏನಕ್ಕೆ ಬರ್ತೀವಿ, ಅದಕ್ಕೆ ಕಾರಣವೇನು? ಯಾಕಂದ್ರೆ ನಾವು ಭೂಮಿಗೆ ಬರ್ತೀವಿ ಅಂತ ಹೇಳಿದ್ರೆ ಕಲಿಯೋದಕ್ಕೋಸ್ಕರ ಅಲ್ವಾ, ಅನುಭವಕ್ಕೋಸ್ಕರ ನಾವು ಕೆರಳ ಬರ್ತಾ ಇದೀವಿ ಅಂದ್ರೆ ನಮ್ಮ ಸುತ್ತಲಿರುವ ಸಂಬಂಧಗಳನ್ನ ನಾವೇ ಕರ್ಕೊಂಡ್ ಬರ್ತೀವಿ. ಅಂದ್ರೆ ಇವರೇ ನಮ್ಮ ತಂದೆ ಆಗಿರ್ಬೇಕು, ತಾಯಿ ಆಗಿರ್ಬೇಕು, ಮಕ್ಕಳ ಪೇರೆಂಟ್ಸ್ ನ ಚೂಸ್ ಮಾಡೋದಿರ್ಬೋದು, ಪಾರ್ಟ್ನರ್ ಇರ್ಬೋದು, ಯಾರೇ ಇರ್ಬೋದು, ನಾವು ಅವ್ರನ್ನ ಈ ಕರ್ಮಾನುಸಾರ ಸಂಬಂಧ ಎಲ್ಲರನ್ನ ಕರ್ಕೊಂಡ್ ಬರ್ತೀವಿ ಮಾಸ್ಟರ್ಸ್ ಅಲ್ವಾ. ಸೊ ಋಣಾನುಬಂಧ ಇವೆಲ್ಲಾನು ಬರುತ್ತೆ. ಆಗ ನಾವು ಕೆರಳ ಬರ್ಬೇಕಾದ್ರೆ ನಾವು ಹೇಳ್ಬಿಟ್ಟು ಬರ್ತೀವಿ, ನಾನು ಈ ಕೆಲ್ಸನ ಮಾಡ್ಬಿಟ್ಟು ಬರ್ತೀನಿ, ಆ ಕೆಲ್ಸ ಮಾಡ್ಬಿಟ್ಟು ಬರ್ತೀನಿ, ನಾನು ಜ್ಞಾನವನ್ನು ಹಂಚ್ಬಿಟ್ಟು ಬರ್ತೀನಿ, ಕಲ್ತ್ ಬರ್ತೀನಿ, ನಾನು ಎಲ್ಲವನ್ನ ಕಲ್ತು ಬರ್ತೀನಿ. ಅಂದ್ರೆ ನಾವು ಕಲಿಬೇಕಾಗಿರೋದು ಏನ್ ವಿಷಯಗಳಂದ್ರೆ ಪತ್ರಿಜಿ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದು 9 ಸತ್ಯಗಳಲ್ಲಿ ಹೇಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು. ಏನು ಅಂತ ಹೇಳಿದ್ರೆ ನೋಡಿ, ನೋ ಅಟ್ಯಾಚ್ಮೆಂಟ್, ಅಟ್ಯಾಚ್ ಆಗಿರಬಾರ್ದು, ನೋ ಅಟ್ಯಾಚ್ಮೆಂಟ್. ಮತ್ತೆ ಬಂದ್ಬಿಟ್ಟು ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್, ಮತ್ತೆ ಅಕ್ಸೆಪ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ, ಇವು ಎಲ್ಲವನ್ನು ನಾವು ತಿಳ್ಕೊಳ್ಬೇಕು. ಯಾವುದು ನಮ್ಮದು ಅಲ್ಲ. ಅಹಂ ಬ್ರಹ್ಮಾಸ್ಮಿ, ಶಿವಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು ಅಂತ ಕೇಳ್ಕೊಂಡು ಮುಂದಕ್ಕೆ ಸಾಕೊಂಡು ಹೋಗ್ತಾ ಇರ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ನಾವು ಅಟ್ಯಾಚ್ಮೆಂಟ್ಸ್ ಇದ್ದಷ್ಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬತಾನೆ ಇರುತ್ತೆ. ಯಾವಾಗ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ಎಂಟಿ ಆಗೋಗುತ್ತೋ ಆಗ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಸೇವೆ ಮಾಡ್ತೀವಿ. ಯಾಕೆ ಪತ್ರಿಜಿ ಅವ್ರ ಜೊತೆನೆ ಸೇವೆ ಮಾಡ್ತೀವಿ ಅಲ್ಲಿ ಹೋಗಿ. ಅದರಿಂದ ನಾವು ಬೇರೆ ಡೈಮೆನ್ಷನ್ ಹೋಗ್ಬೇಕು ಮಾಸ್ಟರ್ಸ್. ಅದನ್ನೇ ಪತ್ರಿಜಿ ಅವರು ಈ 9 ಸತ್ಯಗಳಲ್ಲಿ ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಕಲಿಬೇಕು, ನಾವ್ ಹೆಂಗಿರ್ಬೇಕು, ನಾವ್ ಏನ್ ಫಾಲೋ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಅನುಕೂಲ ಆಗುತ್ತೋ ನೋಡಿ ಮಾಸ್ಟರ್. ನೋಡಿ ಇವತ್ತು 9 ಸತ್ಯಗಳಲ್ಲಿ ಜ್ಞಾನ ನವರತ್ನಗಳಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮಿಕ್ಕಿದ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಮಾಸ್ಟರ್. ನೋಡಿ ಮಾಸ್ಟರ್ಸ್, ಇನ್ನೊಂದು ವಿಷಯ ಅಂತ ಏನು ಅಂತ ಹೇಳಿದ್ರೆ ನೋಡಿ, ಈ 9 ಸತ್ಯಗಳಲ್ಲಿ ಮೊದಲ 3 ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆತ್ಮವೇ ಪರಬ್ರಹ್ಮ. ನಾವು ಪ್ರತಿಯೊಬ್ಬರನ್ನ ಆತ್ಮಸ್ಥಿತಿಯಲ್ಲಿ ನೋಡ್ಬೇಕು. ಆತ್ಮವೇ ಪರಬ್ರಹ್ಮ. ಎರಡನೆಯದು ಜೀವನೇ ದೇವರು ಅಂತ, ನಮ್ಮ ಜೀವನೇ ದೇವರು ಎಂದು. ಮೂರನೆಯದು ದೇಹವೇ ದೇವಾಲಯ. ನೋಡಿ ಈ ಮೊದಲು 3 ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ 4 ಸತ್ಯಗಳು ಸಾಧನೆಗೆ ಸಂಬಂಧಪಟ್ಟಿದ್ದು. ದೇಹವೇ ದೇವಾಲಯ, ಶ್ವಾಸವೇ ನಮ್ಮ ಗುರು, ಸಹನೆಯೇ ಸಾಧನೆ, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ. ಇದು 4 ವಿಷಯಗಳು, ಸತ್ಯಗಳು ಸಾಧನೆಗೆ ಸಂಬಂಧಪಟ್ಟಿದ್ದು. ಕೊನೆಯ 2 ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ದಾನವೇ ಧರ್ಮ, ಧರ್ಮವೇ ಪುಣ್ಯ. ಮಾಸ್ಟರ್ಸ್ ನೋಡಿ, ನಾವು ಜ್ಞಾನವನ್ನ ಎಷ್ಟು ವಿಷಯಗಳನ್ನ ಪತ್ರಿಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ಈ 9 ಸತ್ಯಗಳಲ್ಲಿ. ಮೊದಲನೇದು ಆತ್ಮವೇ ಪರಬ್ರಹ್ಮ. ಇದು ಕೊನೆಯ ಪಾಯಿಂಟ್ ಮಾಸ್ಟರ್ಸ್. ನಾವ್ ಅನ್ಕೊಳ್ಬಹುದು ಇದು ರೆಕಾರ್ಡಿಂಗ್ಸ್ ಇರುತ್ತೆ ಅಂತ. ಸೊ ನೋಡಿ ಮಾಸ್ಟರ್ಸ್, ರೆಕಾರ್ಡಿಂಗ್ಸ್ ಇರುತ್ತೆ, ಬಟ್ ಏನು ಅಂತ ಹೇಳಿದ್ರೆ ಈ ರೆಕಾರ್ಡಿಂಗ್ಸ್ ನಮಗೆ ಯಾವಾಗ ಬೇಕಾದ್ರೂ ನೋಡ್ಕೊಬಹುದು ಅಂತ ಹೇಳ್ತಾ ಇದ್ರೆ ನಮಗೆ ಜ್ಞಾನವನ್ನು ಸಿಗೋದಿಲ್ಲ ಮಾಸ್ಟರ್ಸ್. ನಮಗೆ ಯಾವಾಗ ಒಬ್ಬ ಮಾಸ್ಟರ್ಸ್, ಯಾವುದೇ ಮಾಸ್ಟರ್ ಕೊಡ್ಬೇಕಾದ ಮೆಸೇಜಸ್ ಅದನ್ನ ಕೂತ್ಕೊಂಡು ನಿಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಜ್ಞಾನ
ನಿಮ್ ಮೈಂಡ್ ಮಾತ್ರ ಅಲ್ಲ, ನಿಮ್ ಆತ್ಮಕ್ಕೂ ಸೇರುತ್ತೆ. ಅದು ಯಾವಾಗ್ಲೂ ನಮ್ಮ ಹತ್ರನೇ ಇರುತ್ತೆ. ಈ ಆತ್ಮದಲ್ಲಿ ಸ್ಟೋರ್ ಆಗ್ಬಿಟ್ಟಿರುತ್ತೆ. ಓಕೆನಾ ಮಾಸ್ಟರ್? ಯಾಕಂದ್ರೆ ನಾವ್ ಹೆಚ್ಚು ಜ್ಞಾನವನ್ನ ಪಡ್ಕೊಂತಾ ಇರ್ತೀವೋ ಅಷ್ಟು ನಾವು ಹಂಚ್ತಾನೆ ಇರ್ಬೇಕು. ಇಲ್ಲಿ PCSB ಯಲ್ಲಿ ಒಂದು ವಿಷಯ ಹೇಳ್ಬೇಕಾಗಿತ್ತು. PCSB ಯಲ್ಲಿ ನಮಗೆ ನಮ್ಮ ಗ್ರೂಪ್ ಅಲ್ಲಿ ಎಷ್ಟೊಂದ್ ಜನ ನಾವು ರೆಡಿ ಮಾಡಿ ಅವ್ರು ಮಾಸ್ಟರ್ಸ್ ರೆಡಿ ಆಗಿ PCSB ಯಲ್ಲಿ ಬೆಂಗಳೂರಲ್ಲಿ ಆನ್ಲೈನ್ ಅವ್ರ ಅನುಭವ ಏನು ಎಲ್ಲವನ್ನು ಹಂಚ್ತಾ ಇರ್ತಾರೆ. ಆ ರೀತಿ ನಾವು ಜ್ಞಾನವನ್ನು ಪಡ್ಕೊಂತಾ ಇರಬೇಕು, ಹಂಚ್ತಾ ಇರಬೇಕು ಮಾಸ್ಟರ್. ಅದನ್ನೇ ಪತ್ರಿಜಿ ಅವರು ಮಾಡ್ತಾ ಇರೋದು. ಇವರು ನಿಸ್ವಾರ್ಥ ಸೇವೆ ಮಾಡಿ ಜನರನ್ನ ಸಂಪಾದನೆ ಮಾಡಿದ್ರು ಪತ್ರಿಜಿ ಅವರು. ಅವ್ರಿಗೆ ಅನಂತ ಕೋಟಿ ಪ್ರಣಾಮಗಳು. ಇವತ್ತು ಈ ವಿಷಯವನ್ನ ಹೇಳಕ್ ಮಂದಿ ಕೊಟ್ಟಿದಾರಲ್ಲ, ಅದಕ್ಕೆ ಅವ್ರ ಅನಂತ ಕೋಟಿ ಪ್ರಣಾಮಗಳು ಮಾಸ್ಟರ್ಸ್. ಮೊದಲನೇ ಪಾಯಿಂಟ್, ಆತ್ಮವೇ ಪರಬ್ರಹ್ಮ. ಓಕೆ ಮಾಸ್ಟರ್ಸ್, ಆತ್ಮವೇ ಪರಬ್ರಹ್ಮ. ಎಲ್ಲರೂ ತಿಳಿದುಕೊಳ್ಳಬೇಕಾದ ಬೇಸಿಕ್ ಇಂಪಾರ್ಟೆಂಟ್ ರೂಲ್, ಆತ್ಮವೇ ಪರಬ್ರಹ್ಮ. ನಮ್ಮೊಳಗಿರುವ ಈ ಆತ್ಮ ಪರ ಅಂದರೆ ಯಾವುದೇ ಲೋಕದಲ್ಲಿರ್ಬೋದು. ಭೂಮಿಯ ಮೇಲ್ಗಡೆ 7 ಲೋಕಗಳಿವೆ, ಭೂಮಿಯ ಕೆಳಗಡೆ 7 ಲೋಕಗಳಿವೆ. ಯಾವುದೇ ಲೋಕದಲ್ಲಿರ್ಬೋದು ಮಾಸ್ಟರ್, ಎಲ್ಲರೂ ಪರಬ್ರಹ್ಮನ ಸ್ವರೂಪವೇ. ಇದನ್ನ ತಿಳ್ಕೊಳ್ಬೇಕು ಮಾಸ್ಟರ್ಸ್. ಏನು ಅಂತ ಹೇಳಿದ್ರೆ, ನಮ್ಮ ಪೂರ್ಣಾತ್ಮ ಆತ್ಮಲೋಕದಲ್ಲಿ ಅಂಶಾತ್ಮವಾಗಿ ಬರ್ತಾರೆ. ಈ ಅಂಶಾತ್ಮಕ್ ಬಂದವರು ಜೀವಾತ್ಮವಾಗಿ ಉತ್ಪತ್ತಿ ಮಾಡಿ ಕೆಳಗೆ ಕಳಿಸ್ತಾರೆ. ಕೆಳಗ್ ಬರ್ಬೇಕಾದ್ರೆ ನಾವ್ ಹೇಳ್ತೀವಿ, ನಾನು ಸೇವೆ ಮನೋಭಾವ ಇರ್ತೀನಿ, ಫರ್ಗಿವ್ ಮಾಡ್ತೀನಿ, ನಾನ್ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂತೀನಿ, ನಾನು ಎಲ್ಲವನ್ನ ಕಲ್ತು ನಾನು ಮತ್ತೆ ನನ್ನ ಆತ್ಮಲೋಕಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾವು ಈ ಚಕ್ರದಲ್ಲಿ ಸಿಕ್ಕಾಕೊಂಡು ನಾವು ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮೋಹಕ್ಕೆ, ಆಸೆಗೆ ಮತ್ತು ದ್ವೇಷಕ್ಕೆ, ಕೋಪಕ್ಕೆ ಎಲ್ಲವನ್ನು ತಿಳ್ಕೊಂಡು ನಾವು ಇಲ್ಲಿ ಈ ಚಕ್ರದಲ್ಲೇ ತಿರುಗ್ತಾನೆ ಇರ್ತೀವಿ ಮಾಸ್ಟರ್ಸ್. ಅದರಿಂದ ಈ ಮೊದಲನೇದು ಇಂಪಾರ್ಟೆಂಟ್ ಪಾಯಿಂಟ್, ಆತ್ಮವೇ ಪರಬ್ರಹ್ಮ. ಈ ಆತ್ಮ ಎಲ್ಲಿದೆ? ಇಡೀ ಬ್ರಹ್ಮಾಂಡವೆಲ್ಲ ಆತ್ಮವೇ ಇರೋದು. ಎಲ್ಲರೂ ನಾನು ಅನ್ನೋದು ಬಿಟ್ಟು ಎಲ್ಲರೂ ಪರಬ್ರಹ್ಮನ ಸ್ವರೂಪರೇ. ಆತ್ಮವೇ ಪರಬ್ರಹ್ಮ ಮಾಸ್ಟರ್ಸ್. ಇಂಪಾರ್ಟೆಂಟ್ ಪಾಯಿಂಟ್, ಪ್ರತಿಯೊಬ್ಬರಲ್ಲೂ ಆತ್ಮವಿದೆ, ಪ್ರತಿಯೊಂದು ಜೀವ ರಾಶಿಯಲ್ಲೂ ಆತ್ಮವಿದೆ. ಇದು ಸತ್ಯ ಮಾಸ್ಟರ್ಸ್. ನಾವು ಹೇಳ್ತಾ ಇರ್ತೀವಲ್ಲ, ಇದು ಶರೀರವಲ್ಲ, ದೇಹವಲ್ಲ, ಮನಸ್ಸು ಅಲ್ಲ, ಆತ್ಮ ಸ್ವರೂಪ. ಪ್ರತಿಯೊಬ್ಬರನ್ನು ನಾವು ಆತ್ಮ ಸ್ವರೂಪದಲ್ಲೇ ನಾವು ನೋಡ್ಕೊಳ್ಬೇಕು ಮಾಸ್ಟರ್. ಇದು ಆತ್ಮವೇ ಪರಬ್ರಹ್ಮ. ನೋಡಿ ಮಾಸ್ಟರ್ಸ್, ನೋಡಿ ಆಧ್ಯಾತ್ಮಿಕದಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಆತ್ಮವೇ ಪರಬ್ರಹ್ಮ. ಈ ವಿಷಯ ನಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಪ್ರತಿಯೊಂದು ವಿಷಯ ತಿಳ್ಕೊಳೋದು ಕಷ್ಟ ಆಗುತ್ತೆ ಮಾಸ್ಟರ್ಸ್. ನೋಡಿ ಮಾಸ್ಟರ್ಸ್, ಈ ಪ್ರಪಂಚದಲ್ಲಿ ಒಟ್ಟು 5,000 ಯುದ್ಧಗಳು ನಡೆದಿವೆ. ಅದರಲ್ಲಿ 4,000 ಯುದ್ಧಗಳು ಆಧ್ಯಾತ್ಮಿಕ ವ್ಯಕ್ತಿಗಳ ನಡುವೆ ನಡೆದಿವೆ. ಏನು ಅಂತ ಹೇಳಿದ್ರೆ, ನನ್ನ ಗುರು, ನನ್ನ ಕುಲ, ನನ್ನ ದೈವ. ನೋಡಿ ಅದ್ರಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಪತ್ರಿಜಿಯವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ಗುರು ನಿನ್ನಲ್ಲೇ ಇದ್ದಾರೆ. ಅಂದ್ರೆ ಜ್ಞಾನವನ್ನು ತಗೊಳ್ಳಿ ಎಲ್ಲರ ಹತ್ರದಿಂದ, ಎಲ್ಲಾ ಮಾಸ್ಟರ್ಸ್ ಜ್ಞಾನ ಬೇಕು. ಗುರು ನಿನ್ನಲ್ಲೇ ಇದ್ದಾನೆ, ನೀನ್ ಹುಡುಕು, ನಿನ್ನಲ್ಲಿರೋದನ್ನ ಹುಡುಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಎಷ್ಟು ಸ್ಪಷ್ಟವಾಗಿ, ನಿಜವಾಗ್ಲೂ ಮಾಸ್ಟರ್ಸ್ ಅವರು ಹೇಳ್ಬೇಕಾದ್ರೆ ಅಷ್ಟು ಸಂತೋಷ ಆಗುತ್ತೆ. ಪ್ರಪಂಚದಲ್ಲಿ 4,500 ಯುದ್ಧಗಳು ಬರೀ ಆಧ್ಯಾತ್ಮಿಕ ವ್ಯಕ್ತಿಗಳ ನಡುವೆ ನಡೆದಿದೆ. ನನ್ನ ಗುರು, ನನ್ನ ಕುಲ, ನನ್ನ ದೈವ. ನೀವು ಕೇಳಿರಬಹುದು ಹಿಸ್ಟ್ರಿಯಲ್ಲಿ, ನಾರಾಯಣನ ಮುಗಿಬೇಕು, ಇಲ್ಲ ಶಿವನ್ನೇ ಮುಗಿಬೇಕು. ಎಷ್ಟೊಂದು ಜನ, ಹಿರಣ್ಯಕಶಿಪು ಇರಬಹುದು, ಯಾರೇ ಇರಬಹುದು ಹಿಸ್ಟ್ರಿಯಲ್ಲಿ ಅಲ್ವಾ. ಇವತ್ತಿಗೂ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಎಷ್ಟೊಂದು ತೊಂದರೆಗಳು ನಡೀತಾ ಇದೆ. ಇದೆಲ್ಲ ನಾವು ತಿಳ್ಕೊತಾ ಇರ್ಬೇಕು. ಪತ್ರಿಜಿ ಅದನ್ನೇ ಈ 9 ಸತ್ಯಗಳನ್ನ ಇದನ್ನೇ ಹೇಳಕ್ ಬರ್ತೀವಿ. ಎಲ್ಲರೂ ಒಂದೇ, ಒಂದಾಗಿ ನೋಡಿ, ಆತ್ಮಸತಿಯಲ್ಲಿ ನೋಡಿ, ಎಲ್ಲಾರು ಒಂದೇ, ಸೇವೆ ಮನೋಭಾವನೆಯಿಂದ ಇರಿ ಅಂತ ಹೇಳಕ್ ಬರ್ತಾರೆ ಮಾಸ್ಟರ್ಸ್. ಮೊದಲನೇ ಪಾಯಿಂಟ್, ಆತ್ಮವೇ ಪರಬ್ರಹ್ಮ. ನೋಡಿ 4,500 ಯುದ್ಧಗಳು ಬರೀ ಆಧ್ಯಾತ್ಮಿಕ ವ್ಯಕ್ತಿಗಳು ನಡೆದಿದೆ. ನಾನೇ ಗುರು, ನನ್ನ ಗುರು, ನನ್ನ ಕುಲ, ನನ್ನ ದೈವ ಅಂತ. ಇದು 5 ಯುದ್ಧಗಳು ನಡೆದಿದ್ದೆಲ್ಲ
ಭೂಮಿಗೋಸ್ಕರ, ರಾಜ್ಯಕ್ಕೋಸ್ಕರ, ಬಂಗಾರಕ್ಕೋಸ್ಕರ ಜಗಳ ನಡೆದಿದೆ. ನೋಡಿ, ಈ ಮೊದಲನೇ ಪಾಯಿಂಟ್ ಆತ್ಮವೇ ಪರಬ್ರಹ್ಮ, ನಾನೇ ಎಲ್ಲ ಎಂಬುದು. ನೋಡಿ ಮಾಸ್ಟರ್ಸ್, ನಾವೇನಾದ್ರೂ ಒಬ್ಬರನ್ನ ಬೈತೀವಿ ಅಂತ ಹೇಳಿದ್ರೆ ನಮ್ಮನ್ನ ನಾವೇ ಬೈಕೊಳ್ತೀವಿ ಅಂತ ಅರ್ಥ ಮಾಸ್ಟರ್ಸ್. ಅದಕ್ಕೆ ನಾವು ಯಾರನ್ನು ದೋಷಿಸಬಾರದು, ನಾವು ಯಾರನ್ನು ಹಿಂಸಿಸಬಾರದು. ಇದೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ಫರ್ಗಿವ್ನೆಸ್, ಮೌನ ತುಂಬಾ ಇಂಪಾರ್ಟೆಂಟ್ ವಿಷಯದಲ್ಲಿ. ಯಾಕಂದ್ರೆ ಎಲ್ಲಾ ವಿಷಯಗಳು ಬರುತ್ತೆ. ಒಂದು ಈ 9 ಸತ್ಯಗಳಲ್ಲಿ ಕರ್ಮ ಸಿದ್ಧಾಂತ ಬರುತ್ತೆ, ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ. ಯಾವುದು ನಮ್ಮದಲ್ಲ. ಡಿಟ್ಯಾಚ್ ಆಗಿರ್ಬೇಕು ಮಾಸ್ಟರ್ಸ್. ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇರ್ಬೇಕು, ಡಿಟ್ಯಾಚ್ ಆಗಿರ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಓಕೆನಾ ಮಾಸ್ಟರ್ಸ್? ನೋಡಿ, ನಾನು ಆತ್ಮ ಪದಾರ್ಥ, ನಾನೇ ಪೂರ್ಣಾತ್ಮ, ನಾನೇ ಪರಮಾತ್ಮ ಅಂತ ಹೇಳ್ತೀವಿ, ಆದ್ರೆ ಈ ರೀತಿ ನಡೀತಿಲ್ಲ. ಮೊದಲು ನಾನು ಆತ್ಮ ಸ್ವರೂಪ ಎಂಬ ಭಾವನೆ ಬರಬೇಕು. ಇದು ಯಾರಿಗೂ ಅರ್ಥವಾಗುತ್ತೋ ಅಜ್ಞಾನದಲ್ಲದೆ ಇದ್ದಾರೆ ಅಂತ ಪತ್ರಿಜಿ ಅವರು ಮೊದಲ ಪಾಯಿಂಟ್ ಇದನ್ನೇ ತಗೊಂಡು ಆತ್ಮವೇ ಪರಬ್ರಹ್ಮ ಎಂದು ಹೇಳ್ತಾರೆ ಮಾಸ್ಟರ್ಸ್. ಆತ್ಮ ಎಲ್ಲಿದೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವೆಲ್ಲ ಆತ್ಮವೇ ಇದೆ. ನಾವೆಲ್ಲರೂ ಪರಬ್ರಹ್ಮನ ಸ್ವರೂಪರೇ. ಇದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಮೊದಲನೇ ಪಾಯಿಂಟ್ ಆತ್ಮವೇ ಪರಬ್ರಹ್ಮ. ನಾವು ಯಾವಾಗ ಯಾರನ್ನು ಕಂಪ್ಲೇಂಟ್ಸ್ ಮಾಡಬಾರ್ದು. ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್, ನೋ ಇಂಟರ್ಫಿಯರೆನ್ಸ್. ಇದು ಮೊದಲನೇ ಪಾಯಿಂಟ್. ಓಕೆ ಮಾಸ್ಟರ್ಸ್. ಎರಡನೇ ಪಾಯಿಂಟ್ ಜೀವನೇ ದೇವರು ಎಂದು. ನೋಡಿ ಮಾಸ್ಟರ್ಸ್, ಆತ್ಮವೇ ಪರಬ್ರಹ್ಮ ಅಂದ ತಿಳಿದ ಮೇಲೆ, ಆತ್ಮ ಪರಮಾತ್ಮ ಅಂದ ಮೇಲೆ ಆತ್ಮವನ್ನು ನಡೆಸೋದು ಯಾರು? ನಡೆಸೋದಕ್ಕೊಬ್ರು ಬೇಕಲ್ವಾ ಮಾಸ್ಟರ್ಸ್? ಅಲ್ವಾ? ಅವರು ಯಾರು ಅಂದ್ರೆ ನಮ್ಮ ದೇವರು. ಅಂದ್ರೆ ನಮ್ಮ ಸುತ್ತಲೂ ಇರುವರು ಎಲ್ಲರೂ ದೇವರೇ. ಆತ್ಮವೇ ಪರಬ್ರಹ್ಮ, ಜೀವನೇ ದೇವನು, ಆ ಜೀವನೇ ದೇವರು ಎಂದು. ಯಾಕಂದ್ರೆ ಯಾವಾಗ ಜೀವಾತ್ಮವಾಗಿ ನಾವು ಕೆಳಗಡೆ ಬರ್ತೀವೋ ಆಗ ನಮ್ಮ ಜೀವ ದೇಹಕ್ಕೆ ಕನೆಕ್ಟ್ ಆಗುತ್ತೋ ಆಗ ಕನೆಕ್ಟ್ ಆಗೋದು ನಮ್ಮ ಆಕ್ಟಿವೇಟ್ ಆಗುತ್ತೆ. ಆಗ ದೇವರು ಅಲ್ವಾ ಮಾಸ್ಟರ್ಸ್? ಜೀವನೇ ದೇವರು ಎಂದು ಮಾಸ್ಟರ್ಸ್. ನಾನು ದೇವ ಅಂದ್ರೆ ನಮ್ಮ ಸುತ್ತಲಿರುವವರು ಸಹ ದೇವರೇ ಅಲ್ಲವಾ? ಕೋಳಿ, ಕುರಿ, ಮೇಕೆ, ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪ್ರತಿಯೊಬ್ಬರಲ್ಲೂ ದೇವರಿದ್ದಾರೆ. ನಾವು ರ್ಯಾಲಿಯೆಲ್ಲ ಹೇಳ್ತಾ ಇದೀವಲ್ಲ, ಪ್ರತಿಯೊಂದು ಜೀವ ರಾಶಿಯಲ್ಲೂ ದೇವರಿದ್ದಾರೆ ಅಂತ. ಇದೇ ಸತ್ಯ ಮಾಸ್ಟರ್ಸ್. ಜೀವನೇ ದೇವನು ಎಂದು ಅರ್ಥ. ನೋಡಿ ಮಾಸ್ಟರ್ಸ್, ಒಂದು ಅಣುವಿನಿಂದಲೂ ಸಹ ಜೀವವಿದೆ. ಅಂಡಾಂಡ, ಪಿಂಡಾಂಡ, ಬ್ರಹ್ಮಾಂಡ ಮೊತ್ತ ದೇವರೇ ಆತ್ಮ ಎಲ್ಲ ಕಡೆ ಇರುತ್ತೆ, ಆದ್ರೆ ಕಾಣಿಸುವುದಿಲ್ಲ. ಜೀವ ಪ್ರಸ್ತುತವಾಗಿ ಕಾಣಿಸುತ್ತೆ ಮಾಸ್ಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀವಿ ಇಲ್ಲಿ. ಶಿರಡಿಯಲ್ಲಿ ಬಾಬಾ ಇರೋ ಟೈಮಲ್ಲಿ, ಶಿರಡಿ ಸಾಯಿನಾಥ್ ಇರೋ ಟೈಮಲ್ಲಿ ಅವರಿಗೆ ನೈವೇದ್ಯ ಕೊಡಕ್ಕೆ ಎಲ್ಲರೂ ಬೆಳ್ಳಿ ತಟ್ಟೆಯಲ್ಲಿ, ಚಿನ್ನದ ತಟ್ಟೆಯಲ್ಲಿ ಕಾಯ್ತಾ ಇರ್ತಾರೆ ಮಧ್ಯ. ಬಾಬಾ ಕರೀತಾರೆ, ತಗೊಂಡು ಕೊಡಲ್ಲ ನೈವೇದ್ಯ ಅಂತ. ಆ ದಿನ ಒಬ್ಬರು ದೂರದಿಂದ ನಡ್ಕೊಂಡ್ ಬರ್ತಾ ಇರ್ತಾರಂತೆ. ನಡ್ಕೊಂಡ್ ಬರ್ಬೇಕಾದ್ರೆ ಅವರು ಹತ್ರ ಬರ್ತಾ ಇರ್ತಾರೆ. ಅವ್ರು ಆಕ್ಚುಲಿ ರೋಗಿ, ಕುಷ್ಠರೋಗಿ. ಈ ಜನನೆಲ್ಲ ನೋಡ್ಬಿಟ್ಟು ಭಯ ಪಟ್ಕೊಂಡು ಅವ್ರು ವಾಪಸ್ ಹಿಂತಿರುಗಿ ಹೋಗ್ತಾ ಇರ್ತಾರೆ. ಆಗ ಬಾಬಾ ಕರೀತಾರೆ, ಬಾರಪ್ಪ ಇಲ್ಲಿ ಅಂತ. ಆಗ ಆ ರೋಗಿ ಹತ್ರ ಬರ್ತಾರೆ. ಜನರೆಲ್ಲ ದೂರ ಹೋಗ್ತಾರೆ, ಯಾಕಂದ್ರೆ ಅವರಲ್ಲಿ ಅಲ್ಲಿರುವ ವಾಸನೆ ಆಗ್ತಿರೋದಿಲ್ಲ. ಅದಕ್ಕೋಸ್ಕರ ಜನರೆಲ್ಲ ದೂರ ಹೊಟ್ಟೋಗ್ತಾರೆ, ಆ ರೋಗಿ ಹತ್ರ ಇರಬಾರದು ಅಂತ. ಬಾಬಾ ಪಕ್ಕದಲ್ಲಿ ಕರೀತಾರೆ, ನನಗೋಸ್ಕರ ಇವತ್ತು ಏನ್ ತಗೊಂಬಂದಿದೀಯ ಅಂತ ಕೇಳ್ತಾರೆ ಬಾಬಾ. ಆಗ ಅಲ್ಲಿ ಬಂದಿರುವ ರೋಗಿ ಅವರು ಪಕ್ಕದಲ್ಲಿ ಒಂದು ಬ್ಯಾಗ್ ಹಾಕೊಂಡಿರ್ತಾರೆ. ಅವ್ರ ಬ್ಯಾಗಿನಿಂದ ಒಂದು ಧೂಪ್ ಬೇಡ ತಗೊಂಡು ಬಾಬಾ ಕೈಯಲ್ಲಿ ಕೊಡ್ತಾರೆ. ತೋಳಿ ಬಾಬಾ ಅಂತ. ಅವ್ರು ಅದನ್ನ ಸೇವನೆ ಮಾಡಿ, ಎಷ್ಟು ಸ್ವಾದಿಷ್ಟವಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಮಿಕ್ಕಿದ ಅರ್ಧನ
ಪಕ್ಕದಲ್ಲಿ ಒಬ್ರು ಹೆಂಗಸ್ ನಿಂತ್ಕೊಂಡಿರ್ತಾರೆ. ಅವ್ರು ಕೊಡಕ್ ಹೋಗ್ತಾರೆ. ಆ ಹೆಂಗಸು ಯೋಚನೆ ಮಾಡ್ತಾ ಇರ್ತಾರೆ, ಅಂದ್ರೆ ಬಾಬಾ ಗೊತ್ತಾಗುತ್ತೆ ಅವ್ರು ಯೋಚನೆ ಮಾಡ್ತಾ ಇರೋದು. ಆ ಹೆಂಗಸು ಯೋಚನೆ ಮಾಡುತ್ತೆ ಏನಂದ್ರೆ, ಅಯ್ಯೋ ಈ ಪ್ರಸಾದ್ ತಗೊಳೋದ ಬೇಡವಾ, ಯಾಕಂದ್ರೆ ಈ ಪ್ರಸಾದ ಬಂದಿರೋದು ಒಂದು ರೋಗಿಯಿಂದ. ಅದು ಬಾಬಾ ಸೇವಿಸಿದ್ದಾರೆ, ಆ ಬಾಬಾ ನನಗೆ ಕೊಡ್ತಿದ್ದಾರೆ, ಅದು ಪ್ರಸಾದವಾಗಿದೆ, ತಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದಾರೆ ಹೆಂಗಸು. ಇದು ಬಾಬಾ ಗೊತ್ತಾಯ್ತು. ಆಗ ಬಾಬಾ ಅವ್ರು ಹೇಳ್ತಾರ ಒಂದ್ ಮಾತು, ಹೊಲದಲ್ಲಿ ಇರುವ ಹುಳಾನಿ ನಾನಿರ್ಬೇಕಾದ್ರೆ ನೀನ್ ಯಾರು ಅಂತ ಕೇಳ್ತಾರೆ. ಇದು ಕೇಳೋದಕ್ಕೆ ತರ ಬೇಜಾರಾಗುತ್ತೆ ಮಾಸ್ಟರ್ಸ್, ಆದ್ರೆ ಇದು ಸತ್ಯ. ಅಂದ್ರೆ ಹೊಲದಲ್ಲಿರುವ ಹುಳಕ್ಕೆ ಬಾಬಾ ಹೋಲ್ಸ್ಕೊಂತಾರೆ. ಆ ಹುಳಾನಿ ನಾನಾಗಿರ್ಬೇಕಾದ್ರೆ ನೀನ್ ಯಾರು ಅಂತ ಕೇಳ್ತಾರೆ ಆ ಹೆಂಗಸಿಗೆ. ನೋಡಿ ಮಾಸ್ಟರ್ಸ್, ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರಿದ್ದಾನೆ. ಯಾಕಂದ್ರೆ ಬಾಬಾ ಹೇಳ್ತಾರೆ, ಯಾರೇ ಇರ್ಬೋದು ಅವರ ಆತ್ಮಸ್ಥಿತಿಯಲ್ಲಿ ನಾವು ಎಲ್ಲರನ್ನೂ ದೇವರ ಸ್ಥಿತಿಯಲ್ಲಿ ನೋಡಿ, ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರಿದ್ದಾನೆ. ನಾವು ಎಷ್ಟೊಂದ್ ಜನ ನಾನ್ ವೆಜ್ ತಿನ್ಕೊಂಡು ಅದು ಪ್ರಾಣಿಗಳನ್ನ ಹಿಂಸೆ ಕೊಟ್ಟು ಏನೇನೋ ನಡೀತಾ ಇದೆ ಔಟ್ ಸೈಡ್. ಆದ್ರೆ ನಾವು ಒಂದೇ ವಿಷಯ ಹೇಳ್ಬೇಕು ಮಾಸ್ಟರ್ಸ್, ಅವ್ರಿಗೆ ಅವೇರ್ನೆಸ್ ತಗೊಂಡ್ ಕೊಡ್ಬೇಕಾಗಿರೋದು ಏನು ಅಂದ್ರೆ, ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರಿದ್ದಾನೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲೂ ದೇವರಿದ್ದಾರೆ ಅಂತ ತಿಳ್ಕೊಳ್ಬೇಕು ಮಾಸ್ಟರ್ಸ್. ಅದು ಸತ್ಯವಾದ ಮಾತು. ಜೀವನೇ ದೇವರು. ನೋಡಿ ಬಾಬಾ ಅವರವರು ಎಷ್ಟು ಅವ್ರನ್ನ ಒಂದು ಮಲದಲ್ಲಿರುವ ಹುಳಕ್ಕೆ ಹೋಲಿಸ್ಕೊಂಡಿದ್ದಾರೆ ಅಲ್ಲ. ಆತರ ಯಾರು ಹೇಳೋದಿಲ್ಲ ಮಾಸ್ಟರ್ಸ್. ಆದ್ರೆ ಬಾಬಾರವರ ಮಾತು ಹೇಳಿ ಅವ್ರನ್ನ ಪ್ರೂವ್ ಮಾಡ್ಸಿದ್ರು, ನಾನೇ ಅದು ಅಂದ್ರೆ ನೀನ್ ಯಾರು. ಅದಕ್ಕೆ ನಾವು ಎಲ್ಲರನ್ನು ಆತ್ಮಸ್ಥಿತಿಯಲ್ಲಿ ಎಲ್ಲರನ್ನೂ ನಾವು ಬಂದ್ಬಿಟ್ಟು ಆ ಆತ್ಮಸ್ಥಿತಿಯಲ್ಲಿ ನೋಡ್ಬೇಕು. ಮತ್ತೆ ಅವ್ರೆಲ್ಲರನ್ನು ಒಂದು ದೇವರಾಗಿ ನೋಡ್ಬೇಕು. ನೋಡಿ ಇವಾಗ ನಾವು ಭೌತಿಕ ಜೀವನದಲ್ಲಿ ನಾವು ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ ಅಲ್ವಾ, ಅವರು ಒಬ್ಬರನ್ನ ಒಂಥರ ನೋಡ್ತಾರೆ, ಇನ್ನೊಬ್ಬರನ್ನ ಒಂಥರ ನೋಡ್ತಾರೆ, ರಿಚ್ ಪೀಪಲ್ನ ಒಂಥರ ನೋಡ್ತಾರೆ, ಬಡವ್ರನ್ನ ಒಂಥರ ನೋಡ್ತಾರೆ. ಅದ್ರೆಲ್ಲ ನೋಡ್ಬಾರ್ದು ಮಾಸ್ಟರ್ಸ್. ಎಲ್ಲರೂ ಒಂದೇ ಆತ್ಮಸ್ಥಿತಿಯಲ್ಲಿ, ಎಲ್ಲರೂ ಬಂದಿರೋದು ಕಲಿಯೋದಕ್ಕೇನೆ, ಜ್ಞಾನವನ್ನ ಪಡೆಯೋದಕ್ಕೇನೆ ಬಂದಿರೋದು. ನಾವು ಯಾರನ್ನೂ ದೋಷಿಸಬಾರ್ದು. ಅವ್ರು ಹಿಂಗಿದಾರಲ್ಲ, ಅವ್ರ ಹತ್ರ ಅಷ್ಟಿದೆಯಲ್ಲ, ಇಷ್ಟಿದೆಯಲ್ಲ, ಇಲ್ಲ, ಎಲ್ಲರೂ ಮುಂದೆನೆ. ಇವಾಗ ಸೂರ್ಯನಿಗೆ ಪಂಚಭೂತಗಳಿಗೆ ಇವಾಗ ಸೂರ್ಯ ಹೇಳ್ತಾರ, ಇಲ್ಲ ನಾವು ಒಳ್ಳೆಯವ್ರಿಗೆ ಮಾತ್ರ ಸನ್ಲೈಟ್ ಕೊಡ್ತೀನಿ ಅಂತ. ಇಲ್ಲ, ಒಳ್ಳೆಯವನ ಕೆಟ್ಟವನ್ನ ನಾ ಸನ್ಲೈಟ್ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ಪ್ರತಿಯೊಬ್ಬರಲ್ಲೂ ದೇವನಿದ್ದಾನೆ. ಇದು ಸತ್ಯ ಮಾಸ್ಟರ್ಸ್. ಎರಡನೆಯ ಸತ್ಯ ಪತ್ರಿಜಿ ಅವ್ರು ಹೇಳಿರೋದು, ಜೀವನೇ ದೇವನು ಎಂದು. ಓಕೆನಾ ಮಾಸ್ಟರ್ಸ್? ಇದು ಎರಡನೆಯ ಪಾಯಿಂಟು. ಮೂರನೆಯ ಪಾಯಿಂಟು, ದೇಹವೇ ದೇವಾಲಯ. ನೋಡಿ ಮಾಸ್ಟರ್ಸ್, ಈ ಮೂರು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ದೇಹವೇ ದೇವಾಲಯ. ಇಲ್ಲಿ ಮೂರನೆಯ ಸತ್ಯವೇನೆಂದರೆ, ಈ ಜೀವನೇ ದೇವನು ಅಂದ ಮೇಲೆ ಈ ದೇವನಿರುವ ಜಾಗ ಯಾವುದು ಮಾಸ್ಟರ್ಸ್? ಇವಾಗ ಅಜ್ಞಾನದಲ್ಲಿ ದೇವ ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನೆ ಪೂಜೆ ರೂಮ್ ಅಲ್ಲಿ ಇದ್ದಾರೆ, ಫೋಟೋಲಿದ್ದಾರೆ, ದೇವಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತೇವೆ ಅಲ್ವಾ ಅಜ್ಞಾನದಲ್ಲಿ. ಆ ದೇವರು ಎಲ್ಲೂ ಇಲ್ಲ ಮಾಸ್ಟರ್ಸ್, ನಮ್ಮ ದೇಹದಲ್ಲೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ನಾವು ಎಲ್ಲೂ ಹುಡ್ಕೋದು ಬೇಕಾಗಿಲ್ಲ. ನೋಡಿ ಮಾಸ್ಟರ್ಸ್, ಈ ದೇಹವೇ ದೇವಾಲಯ ಅಂತ ಹೇಳ್ತಾರೆ ಪತ್ರಿಜಿ ಅವರು. ನೋಡಿ, ನಾವು ಅಜ್ಞಾನದಲ್ಲಿ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ್ಲೂ ಅಷ್ಟೇ ಸ್ವಲ್ಪ ನಾನ್ ವೆಜ್ ತಿನ್ನೋರು. ನೋಡಿ, ನಾವೇನಾದ್ರು ನಾನ್ ವೆಜ್ ತಗೊಂಡು ಅಜ್ಞಾನದಲ್ಲಿ ಇರ್ಬೇಕಾದ್ರೆ ನಾನ್ ವೆಜ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವ. ಇಲ್ಲಪ್ಪ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗ್ತೇವೆ ಅಲ್ವಾ. ಬಜಾರ್ಗೆ ಹೋಗ್ಬೇಕು ಅಂತ ನಾನ್ ವೆಜ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲ, ನಮಗೇನು ಅಂದ್ರೆ ದೇವರು ಎಲ್ಲಿದ್ದಾರೆ ಅಂದ್ರೆ, ಅವರು ಮೇಲ್ ಲೋಕದಲ್ಲಿ ಎಲ್ಲೋ ಒತ್ತರಲ್ಲಿ ಇದ್ದಾರೆ, ದೇವಸ್ಥಾನದಲ್ಲಿ ಇದ್ದಾರೆ, ನಮ್ಮ ಮನೆ ಪೂಜೆ ರೂಮ್ ಅಲ್ಲಿ ಇದ್ದಾರೆ, ಮತ್ತೆ ಫ್ರೇಮ್ ಅಲ್ಲಿ ಇದ್ದಾರೆ. ಇಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ದೇವರು ಬಚ್ಕೊಂಡು ನಮ್ಮಲ್ಲೇ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟೊಂದು ಜನ ಇನ್ನೂ ಅಜ್ಞಾನದಲ್ಲಿರ್ತಾರೆ. ಆಯ್ತಾ ಮಾಸ್ಟರ್ಸ್? ಯಾಕಂದ್ರೆ ಅವರವರ ಆತ್ಮಸ್ಥಿತಿಗೆ ಅವರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಅಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಅವ್ರು ನಮ್ ಹೊರೆಗಳನ್ನ ಹೇಳ್ತಾ ಇರ್ತೇವೆ ಅಲ್ವಾ. ಅಲ್ಲಿರೋ ಜ್ಞಾನವನ್ನ ತಗೊಳ್ಳಿ,
ಹೋಗಿ ಧ್ಯಾನ ಮಾಡಿ ಜ್ಞಾನವನ್ನು ತಗೊಳ್ಳಿ ಅಂತ ಪತ್ರಿಕೆ ಹೇಳ್ತಾರೆ. ಹೋಗಿ, ಯಾಕಂದ್ರೆ ಎಷ್ಟೊಂದು ಟೆಂಪಲ್ಸ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಇರುತ್ತೆ. ಅಲ್ಲಿ ಹೋಗಿ ಜ್ಞಾನವನ್ನು ತಗೊಳ್ಳಿ, ಕೂತ್ಕೊಳ್ಳಿ, ಅಲ್ಲಿರೋ ಗುಣಗಳನ್ನ ತಗೊಳ್ಳಿ. ಅವ್ರು ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ಪರಮೇಶ್ವರ ಇರ್ಬೋದು, ಯಾರೇ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ನಾರಾಯಣ ಇರ್ಬೋದು. ನಾವು ನಮ್ಮ ಹೊರಗಡೆ ಹೇಳೋದ್ರಿಂದ ನಾವು ಜ್ಞಾನವನ್ನು ತಗೊಳ್ಳಿ, ಆತ್ಮಜ್ಞಾನವನ್ನು ಕೇಳಿ, ಧ್ಯಾನವನ್ನ ಮಾಡಿ. ಆತ್ಮಸ್ಥಿತಿಯಲ್ಲಿ ಎಷ್ಟೊಂದು ಜನ ದೇವರುಗಳನ್ನ ನೋಡ್ತಾರೆ ಅಲ್ವಾ? ಅವ್ರೆಲ್ಲೂ ಅಲ್ಲ, ನಮ್ಮಲ್ಲೇ ಇದ್ದಾರೆ ಅಂತಂದು ಸತ್ಯ. ದೇಹವೇ ದೇವಾಲಯ ಎಂದು ನಮ್ಮ ದೇಹದಲ್ಲೇ, ನಮ್ಮ ದೇಹನೇ ಅಲ್ಲೇ ದೇವರಿರ್ಬೇಕಾದ, ದೇವರಿರುವ ಜಾಗ ದೇವಾಲಯ ಮಾಸ್ತರ್ಸ್. ನೋಡಿ, ಶಂಕರಾಚಾರ್ಯರು ದೇಹವೇ ದೇವಾಲಯ ಎಂದು ಸಂಸ್ಕೃತದಲ್ಲಿ ತಿಳಿಸಿದ್ದಾರೆ. ಅದನ್ನು ಪತ್ರಿಜಿಯವರು ಸರಳವಾಗಿ ನಮ್ಗೆ ತಿಳಿಸಿದ್ದಾರೆ ಮಾಸ್ತರ್ಸ್. ನೋಡಿ, ವೇದವ್ಯಾಸರು, ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ವೇದವ್ಯಾಸರು ಏನ್ ಮಾಡ್ತಾರೆ ಅಂದ್ರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ ವೇದವ್ಯಾಸರು. ಆಗ ಒಂದು ಮಣ್ಣುಹುಳು, ಆ ಮಣ್ಣುಹುಳ ಬಂದ್ಬಿಟ್ಟು ಅದು ಜೋರಾಗಿ ಓಡ್ತಾ ಇರುತ್ತೆ. ಆಗ ಓಡ್ತಾ ಇರೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಗ ಬಿಡಿ ಅಂತ ಹೇಳ್ತಾ ಹೋಗ್ತಾರೆ. ವೇದವ್ಯಾಸರಿಗೆ ಈ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳಿರ್ಬೋದು, ಹುಳು ಇರ್ಬೋದು, ಅದಕ್ಕೆ ಭಾಷೆ ಅರ್ಥ ಆಗುತ್ತೆ. ಆತರ ಒಂದು ಜ್ಞಾನವನ್ನು ಪಡೆದಿದ್ರು ಅವರು ವೇದವ್ಯಾಸರು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹುಳಿಗೆ ಹೇಳ್ತಾರೆ, ಮಣ್ಣುಹುಳವೇ, ಏನಕ್ಕೆ ಇಷ್ಟು ಜೋರಾಗಿ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಿದೀಯಾ? ಏನಕ್ಕೆ ಇಷ್ಟು ಜೋರಾಗಿ ಹೋಗ್ತಿದ್ಯಾ ಅಂತ ಕೇಳುತ್ತೆ. ಆಗ ಆ ಹುಳು ಹೇಳುತ್ತೆ, ಗುರುಗಳೇ, ಹಿಂದ್ಗಡೆ ಒಂದು ರಥ ಬರ್ತಾ ಇದೆ. ಆ ರಥ ನನ್ ಮೇಲೆ ಹೋಗ್ಬಿಟ್ರೆ ನಾನ್ ಸತ್ತೋಗ್ಬಿಡ್ತೀನಿ. ಆದ್ರಿಂದ ನಾನ್ ಮನೆ ಹೋಗಿ ಸೇರ್ಬೇಕು ಅಂತ. ಆಗ ವೇದವ್ಯಾಸರು ಹೇಳ್ತಾರೆ, ಅಲ್ಲ, ನೀನು ಇಷ್ಟು ಚಿಕ್ಕ ಹುಳು, ನೀನು ಸತ್ರೆ ಮತ್ತೆ ಹೋಗಿ ನಿಂಗೆ ಬೇರೆ ದೇಹ ಸಿಗುತ್ತೆ, ಯಾಕೆ ನೀನು ಯೋಚನೆ ಮಾಡ್ತಿದೀಯಾ ಅಂತ ವೇದವ್ಯಾಸರು ಹೇಳ್ತಾರೆ. ಆಗ ಹುಳು ಹೇಳುತ್ತೆ, ಗುರುಗಳೇ, ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿದೆ, ಆದ್ರೆ ನೀವು ನನ್ನ ಬಾಯಿಂದ ಬರೆಸ್ತಿದ್ದೀರಲ್ಲ. ನೋಡಿ, ನಿಮಗೆ ಎಷ್ಟು ದೇಹ ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ನನ್ನ ದೇಹನೂ ನನಗೆ ಇಂಪಾರ್ಟೆಂಟ್. ನಿಮ್ಗೆ ಕೈಕಾಲುಗಳಿದೆ, ನನಗೂ ಅದೇ ರೀತಿ ಎಲ್ಲವೇ ಇದೆ. ನಿಮ್ಮಲ್ಲೂ ದೇವರಿದ್ದಾನೆ, ನನ್ನಲ್ಲೂ ದೇವರಿದ್ದಾನೆ. ನಿಮ್ಮಲ್ಗೂ ಸಂಬಂಧಗಳಿದೆ, ನನಗೂ ಸಂಬಂಧಗಳಿದೆ. ಮನೆಯಲ್ಲಿ ನನಗೋಸ್ಕರ ಸಂಬಂಧಗಳು ಕಾಯ್ತಾ ಇದೆ, ನಾನು ಹೋಗ್ಬೇಕಲ್ಲ ಗುರುಗಳೇ. ನನ್ನ ದೇಹ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಗುರುಗಳೇ ಅಂತ ಹೇಳ್ತಾರೆ. ನೋಡಿ, ಒಂದು ಚಿಕ್ಕ ಹುಳ, ಆದ್ರೆ ನಾವು ಇವತ್ತು ಎಷ್ಟೋ ಜನ ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ಮಾಡಿ ಸಾಯಿಸಿದೆ ಅಂತ. ಅಂದ್ರೆ ಅವ್ರಿಗೆ ಏನ್ ಅರ್ಥನೇ ಅನ್ನೋದೇ ಆಗೋದಿಲ್ಲ. ಯಾಕಂದ್ರೆ ನಾನು ನಾನು ಅದು ಏನದು ನಾನ್ ವೆಜ್ ತಿಂತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಯಾವಾಗ ವೆಜಿಟೇರಿಯನ್ ರಾಲಿ ಅಂತ ಒಂದು ಅವಕಾಶವನ್ನು ನಮ್ಗೆ ಕೊಟ್ರು, ಅದು ಬಿಫೋರ್ ನಾನು ಎಲ್ಲವನ್ನ ಬಿಟ್ಬಿಟ್ಟೆ ಮಾಸ್ಟರ್. ಯಾಕಂದ್ರೆ ಅದು ಬಿಟ್ಟ ಮೇಲಂತೂ ಲೈಫೇ ಚೇಂಜ್ ಆಗೋಯ್ತು. ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರಿದ್ದಾನೆ ಅನ್ನೋದು ಸತ್ಯ ಮಾಸ್ಟರ್. ಎಷ್ಟೊಂದ್ ಜನ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ವಿ, ಬಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಪ್ರಾಣಿ ಹಿಂಸೆ ಮಾಡ್ಬೇಡಿ ಅಂತ ಹೇಳ್ತಾರೆ, ನಾನ್ ವೆಜ್ ತಿನ್ಬೇಡಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಅವರ ಲೋಕದಲ್ಲಿ ಬೇರೆ ರೀತಿ ಹೇಳ್ತಾರೆ. ಆದ್ರೆ ಪತ್ರಿಜಿ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಯಾಕಂದ್ರೆ ಆಧ್ಯಾತ್ಮಿಕದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು, ಧ್ಯಾನಿಯು ಬಂದ್ಬಿಟ್ಟು ಪ್ರಾಣಿ ಹಿಂಸೆ ಮಾಡಬಾರ್ದು. ಅಹಿಂಸೋ ಪರಮೋ ಧರ್ಮ, ಅಹಿಂಸಾ ದಾರಿ ನಮ್ದು. ಅಂದ್ರೆ ಬುದ್ಧ ಭಗವಾನು 2500 ವರ್ಷಗಳ ಹಿಂದೆನೆ ಹೇಳಿದ್ದಾರೆ ಈ ವಿಷಯ. ಎಲ್ಲರಲ್ಲೂ ಆತ್ಮವಿದೆ, ಎಲ್ಲರಲ್ಲೂ ದೇವರಿದ್ದಾನೆ, ಪ್ರತಿಯೊಬ್ಬರು ದೇವರೇ, ಈ ದೇಹವೇ ದೇವಾಲಯ ಎಂದು. ನಾವು ಅದನ್ನ ಏನು ಯೋಚನೆ ಮಾಡಿದ್ರೆ, ದೇವರು ಎಲ್ಲಿದ್ದಾರೆ ಅಂದ್ರೆ, ದೇವರು ಯಾವುದೋ ಲೋಕದಲ್ಲಿದ್ದಾರೆ, ಪರಲೋಕದಲ್ಲಿದ್ದಾರೆ, ಸತ್ಯ ಲೋಕದಲ್ಲಿದ್ದಾರೆ. ದೇವರು ದೇವಸ್ಥಾನದಲ್ಲಿದ್ದಾರೆ, ಪೂಜೆ ರೂಮಲ್ಲಿದ್ದಾರೆ ಅಂತ ಅನ್ಕೋತಾರೆ. ದೇವರು ಎಲ್ಲೂ ಇಲ್ಲ ಮಾಸ್ಟರ್, ದೇವರು ನಮ್ಮಲ್ಲೇ ಇದ್ದಾರೆ ಅನ್ನೋದು ಸತ್ಯ ಮಾಸ್ಟರ್. ಇದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಆದ್ದರಿಂದ ನಾವು ಬಂದ್ಬಿಟ್ಟು 3ನೇ ಪಾಯಿಂಟ್, ಈ ದೇಹವೇ ದೇವಾಲಯ. ಈ ದೇಹನ ನಾವು ಎಷ್ಟು ಅದ್ಭುತವಾಗಿ ನೋಡ್ಕೊಬೇಕು ಅಲ್ವಾ? ನಾವು ಆ ನಾನ್ ವೆಜ್ ನ ತಿಂದು
ನಮ್ ದೇಹನ ನಾವು ಕೊಳಕ್ ಮಾಡ್ಕೊಂತ ಇದ್ದೀವಿ ಅಲ್ವಾ ಮಾಸ್ಟರ್ಸ್? ಸೊ ದೇಹವೇ ದೇವಾಲಯ. ನಮ್ಮ ದೇಹನ ಅಷ್ಟು ನೀಟಾಗಿ ಇಟ್ಕೊಳ್ಬೇಕು ಮಾಸ್ಟರ್. ಯಾಕಂದ್ರೆ ದೇವರು ಇರುವ ಜಾಗ ಇದು. ಆದ್ದರಿಂದ 3ನೇ ಪಾಯಿಂಟ್ ದೇಹವೇ ದೇವಾಲಯ. ಓಕೆ ಮಾಸ್ಟರ್. 4ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು. ಅಂದ್ರೆ ನಾವು ಗುರುಗಳಿಗೆ ಹುಡುಕ್ತಾ ಇರ್ತೀವಿ, ಯಾರಪ್ಪ ನಮ್ ಗುರುಗಳು ಅಂತ. ನಾನು ಆಧ್ಯಾತ್ಮಿಕ ಬರ್ಬೇಕಾದ್ರೆ ಒಂದು ಗ್ರೂಪ್ ಅಲ್ಲಿ ಇರ್ತಾ ಇದ್ದೆ. ಎಲ್ಲರೂ ಅವ್ರ ಹಿಂದೆನೆ ಇರ್ತಾ ಇದ್ರು. ಇವ್ರ ನಮ್ ಗುರುವಪ್ಪ, ಇವ್ರ ನಮ್ ಗುರು, ಇವ್ರು ಜ್ಞಾನ ಕೊಡೋದೇ ಹೆಚ್ಚು. ಅಂದ್ರೆ ಎಲ್ಲ ಜ್ಞಾನವನ್ನ ಕೊಡ್ತಾ ಇರ್ತಾರೆ, ಇವರೇ ನಮ್ಗೆ ಎಲ್ಲ. ಆದ್ರೆ ಪತ್ರಿಜಿ ಅವ್ರು ನೋಡಿ ಯಾರು ಯಾವತ್ತೂ ಗೊತ್ತು ಹೇಳಿಲ್ಲ, ನೀವು ನನ್ನನ್ನೇ ಫಾಲೋ ಮಾಡ್ಬೇಕು, ಇವ್ರನ್ನೇ ಫಾಲೋ ಮಾಡ್ಬೇಕು, ಅವ್ರನ್ನೇ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಪತ್ರಿಜಿ ಅವ್ರು ಎಷ್ಟು ಸ್ಪಷ್ಟವಾಗಿ, ಗುರು ಎಲ್ಲೂ ಇಲ್ಲ, ನಿನ್ನಲ್ಲೇ ಇದ್ದಾನೆ, ಜ್ಞಾನ ಅನ್ನೋದು ನೀನು ಎಲ್ಲಾ ಕಡೆ ತಗೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಜ್ಜನ ಸಾಂಗತ್ಯ, ಸ್ವ ಅಧ್ಯಾಯ, ಧ್ಯಾನ ಅಲ್ವಾ ಮಾಸ್ಟರ್ಸ್? ಈ ಮೂರಿಂದ ನಾವು ಜ್ಞಾನವನ್ನ ಪಡ್ಕೊಂತಾ ಇರ್ತೇವೆ ಅಲ್ವಾ? ನಾವು ಜ್ಞಾನವನ್ನು ಹಂಚ್ಬೇಕು. ನಮ್ಮ ಗುರುಗಳು ಯಾರು? ನಾವು ಕೇಳ್ತಾ ಇರ್ತೀವಿ, ನಮ್ ಗುರುಗಳು ಯಾರು? ಗುರುಗಳನ್ನ ಹುಡುಕ್ಬೇಕೀಗ ನಾವು ಗುರುಗಳನ್ನ ಅಂತ ಅಲ್ವಾ? ಪತ್ರಿಜಿ ಅವ್ರು ಹೇಳ್ತಾರೆ, ನೀ ಕೂತ್ಕೊಂಡು ಜ್ಞಾನ ಮಾಡು, ನಿನ್ನಲ್ಲಿರುವ ಗುರುಗಳನ್ನ ನೀನು ಹುಡುಕು ಅಂತ ಹೇಳ್ತಾರೆ. ಆ ಗುರು ಯಾರು ಮಾಸ್ಟರ್ಸ್? ಶ್ವಾಸವೇ ನಮ್ಮ ಗುರು. ಹೆಂಗೆ ಶ್ವಾಸ ನಮ್ ಗುರು ಆಗ್ತಾರೆ ನೋಡಿ? ನಾವು ಎಲ್ಲ ಹೇಳ್ತಾ ಇರ್ತಾರೆ ಗುರುಗಳು, ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಅಂತಾರೆ. ಯಾಕೆ ಶ್ವಾಸದ ಮೇಲೆ ಗಮನ? ನಾವು ದಿನ ಪೂರ್ತಿ ನಾವು ಕೆಲಸಗಳು ಮಾಡ್ತಾ ಇರ್ತೇವೆ, ನಮ್ ಶ್ವಾಸದ ಮೇಲೆ ಗಮನ ಇರುತ್ತಾ? ನಮ್ಗೆ ಇರೋದಿಲ್ಲ. ನಾವ್ ಅನ್ಕೊಂತೀವಿ ಶ್ವಾಸ ಆಟೋಮೆಟಿಕ್ ನಡೀತಾ ಇರುತ್ತೆ, ನಮ್ ಕೆಲ್ಸಗಳನ್ನ ನಾವು ಮಾಡ್ತಾ ಇರ್ತೀವಿ ಅಂತ ಅಲ್ವಾ? ನಾವು ಶ್ವಾಸದ ಮೇಲೆ ಗಮನ ಇಡೋದಿಲ್ಲ. ಯಾಕಂದ್ರೆ ಆ ಚಕ್ರದಲ್ಲಿ ಹಂಗೆ ತಿರುಗ್ತಾ ಇರ್ತೀವಿ, ಏನೇನ್ ಕೆಲಸ ಬೇಕೋ ಎಲ್ಲವನ್ನ ಮಾಡ್ತಾ ಇರ್ತೀವಿ. ನಾವು ಶ್ವಾಸದ ಮೇಲೆ ಗಮನ ಯಾವಾಗ ಮಾಡ್ತೀವಿ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ. ಹೊರಗಿನ ಗುರು ನೋಡಿ, ಹೊರಗಿನ ಗುರು ಯಾರು? ಒಬ್ರು ಬಂದು ಪತ್ರಿಜಿನೇ ಅನ್ಕೊಳ್ಳಿ, ಯಾರೋ ಒಬ್ರು ನಿಮ್ಗೆ ಧ್ಯಾನ ಹೇಳಕ್ ಬರ್ತಿದ್ದಾರೆ, ಕೂತ್ಕೊಳ್ಳಿ, ಕೈಗಳನ್ನು ಮುಂದಕ್ಕೊಂದು ಜೋಡಿಸ್ಕೊಳ್ಳಿ, ಕಾಲನ್ನು ಕ್ರಾಸ್ ಮಾಡ್ಕೊಳ್ಳಿ, ಕಣ್ಣನ್ನು ಕ್ಲೋಸ್ ಮಾಡಿಕೊಳ್ಳಿ, ಆನಪಾನ ಸತಿ ಧ್ಯಾನ ಇದು ಅಂತ ಹೇಳಿ ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾರೆ. ನೀವು ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ಏನ್ ಹೋಗ್ತೀರಾ? ಟ್ರಾನ್ಸ್ಟೇಟ್ಗೆ ಹೋಗ್ತೀರಾ ಅಲ್ವಾ? ಯಾಕಂದ್ರೆ ನೀವು ಇನ್ನರ್ ಜರ್ನಿ ಮಾಡ್ಬೇಕಲ್ವಾ ನಾವು ಅಲ್ವಾ ಮಾಸ್ಟರ್ಸ್? ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಲ್ವಾ? ಹೆಂಗ್ ಮಾಡೋದು ಅಲ್ವಾ? ನೋಡಿ, ನಮ್ಗೆಲ್ಲರಿಗೂ ಡ್ರೀಮ್ಸ್ ಬರ್ತಾ ಇರತ್ತೆ. ಹೆಂಗ್ ಬರುತ್ತೆ ಡ್ರೀಮ್ಸ್? ಇದಕ್ಕೆ ಕಾರಣವೇನು ಅಲ್ವಾ? ನಾವು ಟ್ರಾನ್ಸ್ಲೇಟ್ ಹೋಗ್ತೀವಿ. ಆ ಟ್ರಾನ್ಸ್ಲೇಟ್ ಅಲ್ಲಿ ನಮ್ಮ ಗುರುಗಳು ಯಾರು? ಆತ್ಮ ಎಂಬ ಗುರು. ಅವ್ರು ಕರ್ಕೊಂಡು ಹೋಗ್ತಾರೆ. ಅವರಲ್ಲಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಎಲ್ಲ ಸ್ಟೋರ್ ಆಗಿರುತ್ತೆ. ನಾನು ಯಾರು, ಏನಕ್ಕೆ ಬಂದಿದ್ದೀನಿ, ಏನ್ ಮಾಡ್ಬೇಕು, ಯಾವ ಗುರುಗಳನ್ನ ಮೀಟ್ ಮಾಡ್ಬೇಕು, ಎಲ್ಲವನ್ನೂ ಅವ್ರಿಗೆ ಗೊತ್ತಿದೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದುಡ್ಡು ಕೊಟ್ಬಿಟ್ಟು ಆಚೆ ಹೋಗ್ಬಿಟ್ಟು ನನಗೆ ತರಡೆ ಅಪ್ಡೇಟ್ ಮಾಡಿ, ನನಗ್ ಬಂದ್ಬಿಟ್ಟು ನಂಗೆ ಆತ್ಮಜ್ಞಾನವನ್ನು ಕೊಡಿ, ನನಗ್ ಬಂದ್ಬಿಟ್ಟು ಏನದು ನನಗೆ ಎಲ್ಲ ಚಕರಗಳನ್ನ ಒಂದೇ ದಿನದಲ್ಲಿ ಕ್ಲಿಯರ್ ಮಾಡ್ಬಿಡಿ ಅದೆಲ್ಲ ಹೇಳ್ತಾರೆ. ಅದ್ ಹೇಳೋದ್ರಿಂದ ಎಷ್ಟೊಂದ್ ಜನ ದುಡ್ಡುಗಳು ತಗೊಂಡು ಬಂದ್ಬಿಟ್ಟು ಈ ತರ ಕೆಲಸಗಳು ಮಾಡ್ತಾ ಇರ್ತಾರೆ. ಅಷ್ಟೇ ನಮ್ಮ ದೇಹದಲ್ಲಿ ಎಷ್ಟೇ ಚಕ್ರಗಳಿರ್ಲಿ, ಅದು ಕ್ಲೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿ ಆಗ್ಬೇಕು. ಅದು ಧ್ಯಾನ ಸ್ಥಿತಿಯಲ್ಲಿ ಮಾತ್ರನೇ ಆಗತ್ತೆ ಮಾಸ್ಟರ್ಸ್. ಆಯ್ತಾ ಮಾಸ್ಟರ್ಸ್? ಆದ್ರಿಂದ ನಾವು ಧ್ಯಾನ ಕೂತ್ಕೊಬೇಕಾದ್ರೆ ಯಾವಾಗ ನಾವು ಒಂದ್ ಟ್ರಾನ್ಸ್ ಹೋಗ್ತೀವಿ, ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ಇಡ್ತಾ, ಗೇಟ್ ಕೀಪರ್ ಯಾರು? ನಮ್ಮ ಶ್ವಾಸ ಎಂಬುವರು ಕಾಯ್ತಾ ಇರ್ತಾರಂತೆ, ಬಾರಪ್ಪ ನೀನ್ ಏನಕ್ ಬಂದಿದೀಯಾ ಅಂತ ನನ್ಗೆ ಗೊತ್ತಾಗ್ಬೇಕು. ನೀನು ಇವರು ಹೇಳಿದ್ರು ಅಂತ ಧ್ಯಾನ ಮಾಡ್ತಿದೀಯಾ, ಇಲ್ಲ ಅಂದ್ರೆ ನೀನ್ ಸಾಧನೆ ಮಾಡಕ್ ಬಂದಿದೀಯಾ ಅಂತ ಅಂತ ಅದು ಶ್ವಾಸ ಎಂಬ ಗುರು ಗೊತ್ತಾ ಇರ್ತಾನಂತೆ, ಗೇಟ್ ಕೀಪರ್ ಆಗಿ ಕೂತ್ಕೊಂಡು. ಆಗ ಸರಿ ಬಾ, ನೀನ್ ಏನಕ್ ಬಂದಿದ್ಯಾ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಶ್ವಾಸ ಎಂಬ ಗುರು ಕರ್ಕೊಂಡು ಹೋಗಿ ಅವ್ರು ಅಲ್ಲಿಂದ ಬಿಟ್ಬಿಡ್ತಾರೆ. ಶ್ವಾಸ ಎಂಬ ಗುರು ನಿಮ್ಗೆ ಗೊತ್ತಾಗದೇ ಇಲ್ಲ ಶ್ವಾಸ ನಡೀತಾ ಇದೆಯಾ ಅಂತ. ಅಲ್ಲಿಂದ ನಿಮ್ಮನ್ನ ಆತ್ಮ ಎಂಬ ಗುರು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನೀನ್ ಯಾರು, ಏನಕ್ ಬಂದಿದೀಯಾ, ಗತ ಜನ್ಮದಲ್ಲಿ ಏನ್ ಮಾಡ್ದೆ,
ಗುರುಗಳನ್ನ ಭೇಟಿ ಮಾಡಿಸೋದು, ಎಲ್ಲವನ್ನ ತೋರಿಸ್ತಾರ ಮಾಸ್ಟರ್ಸ್. ಆತ್ಮ ಎಂಬ ಗುರು ಅಲ್ವಾ? ಟ್ರಾನ್ಸ್ಲೇಟ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲವನ್ನ ತೋರಿಸಿ, ಧ್ಯಾನ ಇನ್ನೂ ಮುಗಿತಾ ಇದೆ ಅಂದ್ರೆ ಎಲ್ಲರೂ ಕೌಂಟ್ ಡೌನ್ ಮಾಡ್ತಾರೆ, ಏನು 10, 9, 8 ಅನ್ನ. ಅವಾಗ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಯಿಂದ ಬರ್ಬೇಕಾದ್ರೆ ಎಲ್ಲವನ್ನು ನೋಡಿ ಮತ್ತೆ ವಾಪಸ್ ಬಂದ್ಮೇಲೆ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಹೊರಗಿನ ಗುರು ಹೇಳ್ತಾರ, ಇಲ್ಲಲ್ಲ ನೀನ್ ಏನ್ ನೋಡಿದೆ ನಾನು ನೋಡ್ದೆ, ಅದ್ ನೀನ್ ನೋಡಿದ್ನ ನಾನ್ ಹೇಳ್ತೀನಿ ಅಂತ ಹೇಳ್ತಾರ. ಯಾವ ಗುರುನು ಹೇಳಕ್ಕಾಗಲ್ಲ. ಸೊ ಗುರು ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದ್ದಾರೆ, ನೀನು ಹೊರಗಿನ ಗುರು ಹುಡುಕ್ಬೇಡಿ ಅಂತ ಅಪ್ರೇಜ್ ಅವ್ರು ಹೇಳ್ತಾರೆ ಮಾಸ್ಟರ್ಸ್. ಆದ್ರಿಂದ ನಾವು ಎಲ್ಲಾ ಜ್ಞಾನಿಗಳಿಂದಾನು ನಾವು ಜ್ಞಾನವನ್ನು ತಗೊಳ್ಳಿ, ಎಲ್ಲಾ ಮಾಸ್ಟರ್ಸ್ ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಗೊಳ್ಳಿ. ಜ್ಞಾನವನ್ನು ತಗೊಂಡು ಎಲ್ಲರಿಗೂ ಹಂಚಿ. ಈ ಹಂಚೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಓಕೆನಾ? ಅದು ಮುಂದೆ ಬರುತ್ತೆ, ಆ ಸತ್ಯ ಬರುತ್ತೆ. ಸೊ ಅದರಿಂದ ನೋಡಿ, ಶ್ವಾಸವೇ ನಮ್ಮ ಗುರು. ನಾವು ಹೊರಗಿನ ಗುರು ಹುಡುಕ್ತಾ ಇರ್ತೀವಿ, ಅವರಾಗಿರ್ಬೋದು ಗುರು, ಇವರಾಗಿರ್ಬೋದು ಗುರು ಅಂತ. ಶ್ವಾಸವೇ ನಮ್ಮ ಗುರು ಅಂತ ನಮ್ಗೆ ಗೊತ್ತಾಗಿಲ್ಲ ನೋಡಿ ಮಾಸ್ಟರ್ಸ್. ನಮ್ಮ ಗುರು ಎಲ್ಲೂ ಅಲ್ಲ, ನಮ್ಮಲ್ಲೇ ಇದ್ದಾರೆ. ಶ್ವಾಸವೇ ನಮ್ಮ ಗುರು. ಆ ಗುರು ಬೇರೆ ಯಾರು ಅಲ್ಲ, ನಮ್ಮ ಆತ್ಮ ಎಂಬ ಗುರು. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಪ್ರತಿಯೊಂದು ವಿಷಯನ ತೋರಿಸ್ತಾರೆ, ಕರ್ಮಗಳನ್ನ ತೋರಿಸ್ತಾರೆ. ನೀವು ಡ್ರೀಮ್ಸ್ ಅಲ್ಲಿ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂತೀರಾ, ಗತಜನ್ಮದಲ್ಲಿ ವಿಷಯಗಳನ್ನ ನೋಡ್ಕೊಂತೀರಾ. ಈ ವಿಷಯಗಳನ್ನ ಯಾರು ನಿಮ್ಗೆ ತೋರಿಸ್ತಾ ಇರೋದು? ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವ ನಿಮ್ಮ ಆತ್ಮ ಎಂಬ ಗುರು. ಓಕೆ ನಮಸ್ತೆ. ಯಾಕಂದ್ರೆ ಎಲ್ಲವನ್ನ ಮರೆತು ನಾವು ಬಂದಿರ್ತೀವಿ ಭೂಮಿಗೆ. ನಾವು ಆಧ್ಯಾತ್ಮಿಕ ಹೆಜ್ಜೆ ಇಡಬೇಕಾದ್ರೆ ಮಾತ್ರ ನೀವು ಎಲ್ಲವನ್ನ ವಿಷಯಗಳನ್ನ ನಾವು ಕಲ್ತ್ಕೊಳಕ್ಕಾಗಲ್ಲ, ಇಲ್ಲ ಅಂದ್ರೆ ಕಳ್ಕೊಳಕ್ ಆಗಲ್ಲ ಅನ್ಸ್ತದೆ. ಧ್ಯಾನ ಮಾಡಿ ಅಂದ್ರೇನೆ ಅವರೆಲ್ಲ 60 ವರ್ಷ ಆದ್ಮೇಲೆ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ ಸ್ವಲ್ಪ. ಅವಾಗ ನಮ್ಮ ಸ್ಥಿತಿ ಹೇಗಿರುತ್ತೆ ಹೇಳಿ ಅಲ್ವಾ? ನಮ್ಮ ಗುರು ಎಲ್ಲೂ ಅಲ್ಲ, ನಮ್ಮ ಗುರು ಶ್ವಾಸ ಎಂಬ ಗುರು, ಆತ್ಮ ಎಂಬ ಗುರು. ನಮ್ ಕರ್ಕೊಂಡು ಟ್ರಾವೆಲ್ ಮಾಡಿ ಎಲ್ಲವನ್ನು ತೋರಿಸ್ತಾರೆ, ಗುರುಗಳನ್ನ ತೋರಿಸ್ತಾರೆ. ಅವ್ರನ್ನ ಆತ್ಮ ಜ್ಞಾನವನ್ನು ತಗೊಂತೀವಿ, ಮೆಸೇಜಸ್ ಬರ್ತಾ ಇರತ್ತೆ. ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ಅವ್ರ ಅನುಭವಗಳನ್ನ. ಸರ್ ನಾನು ಈ ಮೆಸೇಜ್ ವಾಟರ್ ರೇಟಿಂಗ್ ಮೆಸೇಜ್ ಹೇಳ್ತಾ ಇರ್ತಾರೆ. ಈ ಮೆಸೇಜಸ್ ಅಲ್ಲಿ ಏನ್ ತಗೊಂಡ್ ಬರ್ತಾರ? ಆತ್ಮ ಎಂಬ ಗುರು ಕರೆಕ್ಟ್ ಮಾಡ್ತಾರೆ ಎಲ್ಲಾ ವಿಷಯಗಳನ್ನ. ನೋಡಿ, ಯಾವಾಗ ನಿಮ್ಗೆ ಆತ್ಮ ಜ್ಞಾನ ಸಿಗುತ್ತೋ ಅದು ಎಂದಿಗೂ ಇದು ಹೇಳ್ತಾರ, ಎಂದಿಗೂ ಅದು ಮರ್ತೋಗಳ ಅನಿಸ್ತದೆ, ನಮ್ಮಲ್ಲೇ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಹೊರಗಿನ ಗುರುನ ಹುಡುಕಬೇಡಿ, ಆ ಎಲ್ಲಾ ಮಾಸ್ಟರ್ಸ್ ನ ಜ್ಞಾನವನ್ನ ತಗೊಳ್ಳಿ, ನಿಮ್ಮಲ್ಲಿ ನಿಮ್ಮ ಜವಳಿ ಮಾಡಿ. ನಿಮ್ಮ ಗುರು ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದ್ದಾರೆ. ಶ್ವಾಸ ಎಂಬ ಗುರು ನನ್ನಲ್ಲೇ ಇದ್ದಾನೆ. ಗುರು ಯಾರು ಅಲ್ಲ, ಶ್ವಾಸವೇ ಗುರು, ಆತ್ಮವೇ ಗುರು ಮಾಸ್ಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ನೋಡಿ ನೋಡಿ ಸಹಸ್ರಾರದಿಂದ ನಾವು ಬಂದ್ಬಿಟ್ಟು ವಿಶ್ವಶಕ್ತಿನ ತಗೊಂತೀವಿ. ಟ್ರಾನ್ಸ್ಲೇಟ್ ಹೋಗ್ಬೇಕಾದ್ರೆ ಎಲ್ಲಾ ಶಕ್ತಿಗಳನ್ನ ನಾವು ತಗೊಂತೀವಲ್ಲ, ಅವಾಗ ನಾವು ಬಂದ್ಬಿಟ್ಟು ಆತ್ಮ ಎಂಬ ಗುರು ಪ್ರತಿಯೊಂದು ವಿಷಯಗಳನ್ನ ಅದಕ್ಕೆ ಹೇಳ್ತಾ ಇರ್ತಾರೆ, ಧ್ಯಾನವನ್ನ ಮಾಡಿ, ಸಾಧನೆಗಳನ್ನ ಮಾಡಿ, ಎಲ್ಲವನ್ನ ತಿಳ್ಕೊಳ್ಳಿ ಅಂತ. ಆದ್ರೆ ನಾವು ನಮ್ಮ ಗುರುಗಳನ್ನ ಹೊರಗಡೆ ಹುಡುಕ್ತೀವಿ, ಬಾಡಿಲಿರೋ ಚಕ್ರಗಳನ್ನ ಕ್ಲೀನ್ಸ್ ಮಾಡ್ಕೊಳಕ್ಕೆ ಟಚ್ಗಳು ಮಾಡ್ಕೊಂತೀವಿ, ಕ್ಲಿಯರ್ ಮಾಡ್ಕೊಳಕ್ಕೆ ಟಚ್ಗಳು ಮಾಡ್ಕೊಂತೀವಿ, ತಾಳೆ ಆಕ್ಟಿವೇಟ್ ಆಗ್ಬೇಕು ಅಂತ ಬೇರೆ ಕಡೆ ಹೋಗ್ತೀವಿ. ಇದೆಲ್ಲ ವರ್ಕ್ ಆಗಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲಾ ಸಾಧನೆಗಳು ಇದೆ. ಎಷ್ಟೊಂದು ಜನ, ನಾನು ಇವಾಗ ರೀಸೆಂಟ್ ಆಗಿ PLR ಅಂದ್ಬಿಟ್ಟು, ಪಾಸ್ಟ್ ಲೈಫ್ ರೆಗ್ರೆಷನ್ ಅಂದ್ಬಿಟ್ಟು, ಅಂದ್ರೆ ಬೇರೆ ದೇಶದಿಂದ ಬಂದ್ಬಿಟ್ಟು ಏನೇನು ಅಂದ್ರೆ ಹೊಸ ಸಾಯಿಸ್ತಾರೆ. ನಾವು ನಿಸ್ವಾರ್ಥ ಸೇವೆಯಿಂದ ಮಾಡೋದು ವಿಷಯಗಳು ಎಲ್ಲ ನಿನ್ನಲ್ಲೇ ಇದೆ. ನೀನು ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ. ಆತ್ಮಜ್ಞಾನವನ್ನು ತಗೋ ಅಂತ ಹೇಳ್ತಾರೆ ಮಾಸ್ಟರ್ಸ್. ಸೊ ನಮ್ಮ ಗುರು ಯಾರು ಅಂತ ಹೇಳಿದ್ರೆ, ನಿಮ್ಮ ಗುರು ಯಾರು ಅಂತ ಹೇಳಿದ್ರೆ, ಶ್ವಾಸವೇ ನನ್ನ ಗುರು, ನನ್ನ ಗುರು ಬೇರೆ ಯಾರು ಅಲ್ಲ, ನನ್ನಲ್ಲಿರುವ ಆತ್ಮ ಎಂಬ ಗುರು ಅಂತ ನೀವು ಹೇಳಬೇಕು. ಓಕೆನಾ ಮಾಸ್ಟರ್ಸ್? ಇದು 4ನೇ ಪಾಯಿಂಟ್ ಆಫ್ ಆತ್ಮ ಮಾಸ್ಟರ್ಸ್. ನೋಡಿ,
5ನೇ ಪಾಯಿಂಟ್ ಏನಂದ್ರೆ ಸಮಯವೇ ಸಾಧನೆ. ನೋಡಿ, ಸಮಯವೇ ಸಾಧನೆ. ಯಾವುದು ಸಮಯ ಮಾಸ್ಟರ್ಸ್? ನಾವು ಯಾರಿಗೆ ಸಮಯವನ್ನು ಕೊಡಬೇಕು? ನೋಡಿ, ನಾವು ಧ್ಯಾನದಲ್ಲಿ ಎಲ್ಲಾ ಸತ್ಯಗಳನ್ನು ತಿಳ್ಕೊಂತೀವಿ ಅಲ್ವಾ? ಅಂದ್ರೆ ನೀವು ಧ್ಯಾನದಲ್ಲಿ ಎಷ್ಟೊಂದು ವಿಷಯಗಳು ತಿಳ್ಕೊಂತೀರಾ, ಅದನ್ನ ನಾವು ಅದಕ್ಕೆ ಕಾರಣಬೇಕು, ಸಮಯವನ್ನ ಕೊಡ್ಬೇಕು. ಸಮಯವೇ ಸಾಧನೆ ಅಂತ. ಯಾಕೆ ಎಷ್ಟು ಸಮಯವನ್ನ ಕೊಡಬೇಕು ಅಂದ್ರೆ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಬೇಕು. ಸ್ವಲ್ಪ ಜನ ಹೇಳ್ತಾರೆ, ಸರ್ ನಾನು 1 ಅವರ್ ಮಾಡಿದೆ, 2 ಅವರ್ ಮಾಡಿದೆ, ಅಂದ್ರೆ ಮೈಂಡ್ ಅಲ್ಲಿ ಥಾಟ್ಸ್ ಅಲ್ಲಿ ಎಲ್ಲವನ್ನು ರನ್ ಆಗ್ತಾ ಇರುತ್ತೆ. ಅದು ಧ್ಯಾನ ಮಾಡಿದ್ರೆ ಸಾಧನೆ ಆಗತ್ತಾ? ಇಲ್ಲ. ಧ್ಯಾನ ಎಲ್ಲಿಂದ ಶುರು ಆಗತ್ತೆ ಅಂದ್ರೆ, ಯಾವ ಟ್ರಾನ್ಸ್ಲೆಟ್ ಹೋಗ್ತಿರಲ್ಲ ಅಲ್ಲಿಂದ ಧ್ಯಾನ ಕೌಂಟ್ ಆಗತ್ತೆ ಮಾಸ್ಟರ್ಸ್. ಅದರಿಂದ ನಾವು ಸಾಧನೆ ಮಾಡ್ಬೇಕು. 5ನೇ ಪಾಯಿಂಟ್ ಸಮಯವೇ ಸಾಧನೆ. ನಾವು ಸಮಯವನ್ನ ಕೊಡ್ಬೇಕು. ನಾವು ಸಮಯವನ್ನ ಕೊಟ್ಟರೆ ಸಾಕು. ನೋಡಿ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಬ್ಬ ಚಿಕ್ಕ ಹುಡುಗ ಫ್ಲೂಟ್ ಕಲಿಬೇಕು ಅಂತ ಒಂದು ಮಾಸ್ಟರ್ ಹತ್ರ ಹೋಗ್ತಾನೆ. ಗುರುಗಳೇ, ನಾನು ಫ್ಲೂಟ್ ಕಲಿಬೇಕು, ನಾನು ಎಷ್ಟು ದಿನ ಬೇಕಾಗುತ್ತೆ ನನಗೆ ಅಂತ ಕೇಳ್ತಾರೆ. ಆ ಗುರುಗಳು ಹೇಳ್ತಾರೆ, ಒಂದ್ ದಿನಕ್ಕೆ 1 ಅವರ್ ನೀನು ಪ್ರಾಕ್ಟೀಸ್ ಮಾಡಿದ್ರೆ 1 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಗುರುಗಳೇ, ಹಂಗಾದ್ರೆ ನಾನು ಒಂದ್ ದಿನಕ್ಕೆ 2 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ, ಅವಾಗ ಎಷ್ಟು ದಿನ ಬೇಕಾಗುತ್ತೆ ಅಂತ. ಅವಾಗ ಅವ್ರು ಹೇಳ್ತಾರೆ, 2 ವರ್ಷ ಬೇಕಾಗುತ್ತೆ ಅಂತಾರೆ. ಅದು ಹೆಂಗಾಗತ್ತೆ? ಒಂದ್ ದಿನಕ್ಕೆ 1 ಅವರ್ ಮಾಡಿದ್ರೆ 1 ವರ್ಷ, ಅಂದ್ರೆ ಒಂದ್ ದಿನಕ್ಕೆ 2 ಅವರ್ ಮಾಡಿದ್ರೆ 6 ತಿಂಗಳಲ್ಲಿ ಮುಗಿಬೇಕಲ್ವಾ? ನೋಡು, ನೀನು ಮೊದಲು ಸಮಯವನ್ನ ಕೊಡು, ಆಯ್ತಾ? ದುಡುಕ್ಬೇಡ ಮಾಸ್ಟರ್ಸ್. ಆಧ್ಯಾತ್ಮಿಕದಲ್ಲಿ ನಮಗೆ ಸಹನೆ, ತಾಳ್ಮೆ, ಸಮಯ, ಇದು 3 ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವು ಎಷ್ಟು ಸಮಯವನ್ನ ಕೊಡ್ತೀವಿ, ಸಮಯವನ್ನ ಕೊಡ್ಬೇಕು ನಾವು ಅದಕ್ಕೆ. ಅಂದ್ರೆ ನಾವು ರೆಕಾರ್ಡಿಂಗ್ಸ್ ಇದೆಯಲ್ಲ, ಯಾವಾಗ ಬೇಕಾದ್ರೂ ಟಿವಿ ನೋಡ್ಕೊಂಡು ಕೇಳಿಸ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾವು ಅನ್ಕೊಂತ ಇರ್ತೀವಿ. ಆ ಜ್ಞಾನ ತಲೆಗೆ ಹೋಗುತ್ತಾ? ಒಂದ್ ಚಿಕ್ಕ ವಿಷಯ, ನಮ್ಮ ಮಕ್ಕಳು ನಾನು ಟಿವಿ ನೋಡ್ಕೊಂಡೇ ಓದ್ತೀನಿ ಅಂದ್ರೆ ನಾವ್ ಏನ್ ಮಾಡ್ತೀವಿ? ತಲೆ ಮೇಲೆ ಹೊಡಿತೀವಿ, ಹೋಗ್ಬಿಟ್ಟು ಹೊರಡು ಓದು ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ನಾವು ಯಾರಾದ್ರೂ ಮಾಸ್ತರ್ ವಿಷಯಗಳನ್ನ ಹೇಳ್ತಾ ಇದ್ರೆ ನಾವು ಬಂದ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಂತಾನೆ ಇರ್ತೀವಿ. ಅದು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಆಗತ್ತಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ನಾವು ಸಮಯವನ್ನ ಕೊಡ್ಬೇಕು ಮಾಸ್ಟರ್ಸ್. ಸಮಯವೇ ಸಾಧನೆ ಅಂತ ಹೇಳಿದ್ರೆ ನಾವು ಧ್ಯಾನಕ್ಕೆ ಸಮಯವನ್ನು ಕೊಡ್ಬೇಕು, ಸಜ್ಜನ ಸಾಂಗತ್ಯಕ್ಕೆ ಸಮಯವನ್ನ ಕೊಡ್ಬೇಕು, ಧ್ಯಾನಕ್ಕೆ ಸಮಯವನ್ನ ಕೊಡ್ಬೇಕು, ಸ್ವ ಅಧ್ಯಯನಕ್ಕೆ ಸಮಯವನ್ನ ಕೊಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವು ಎಷ್ಟು ಸಮಯವನ್ನ ಕೊಡ್ತೀವೋ ನಾವು ಸಾಧನೆಯನ್ನು ಮಾಡಬಹುದು. ಅದಕ್ಕೆ ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಒಂದು ಗ್ರೂಪ್ ಅಲ್ಲಿ ಒಬ್ರು ಬಂದ್ಬಿಟ್ಟು ಹೇಳಿದ್ರಂತೆ, ಮಾಸ್ಟರ್ ನಾನು ಒಂದು 8 ಗಂಟೆಗಳ ಕಾಲ ಧ್ಯಾನ ಮಾಡಿದೆ, ನನಗೆ ಇಷ್ಟು ಮೆಸೇಜಸ್ ಬಂತು, ಧ್ಯಾನವನ್ನ ಮಾಡೋ ಸಾಧನೆ ಮಾಡಿದೆ, ಬೇಷ್ ಅಂತ ಹೇಳ್ತಾರೆ. ಮತ್ತೆ 1 ವಾರ ಬಿಟ್ಟು ಇನ್ನೊಬ್ರು ಹೇಳ್ತಾರೆ, ಗುರುಗಳೇ ನಾನು 16 ಅವರ್ ಕುತ್ಕೊಂಡೆ ಧ್ಯಾನಕ್ಕೆ ಅಂತ ಹೇಳ್ತಾರೆ. ಯಾಕೆ ನೀನು 16 ಅವರ್ ಕೂತ್ಕೊಂಡೆ ಅಂತ ಹೇಳಿದಕ್ಕೆ ಇನ್ನೊಬ್ರು ಅವರು 6 ಗಂಟೆಗಳ ಕಾಲ 8 ಗಂಟೆಗಳ ಕಾಲ ಧ್ಯಾನ ಮಾಡೋದಲ್ಲ, ಅದರಿಂದ ನಾನು ಇವತ್ತು 16 ಅವರ್ ಕೂತ್ಕೊಂಡು ಧ್ಯಾನ ಮಾಡಿದೆ. ನೋಡಿ ಮಾಸ್ಟರ್ಸ್, ಆಧ್ಯಾತ್ಮಿಕದಲ್ಲಿ ಕೋಟಿ ಅನ್ನೋದು ಇರಬಾರದು ಮಾಸ್ಟರ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸ್ವಾರ್ಥ, ಅಸೂಯೆ, ದ್ವೇಷ, ಇದು ಯಾವುದು ಗೊತ್ತಾಗಲ್ಲ ಮಾಸ್ಟರ್ಸ್. ಆಧ್ಯಾತ್ಮಿಕದಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಮ್ಮ ದಾರಿಯಲ್ಲಿ ನಾವು ಈ ಸತ್ಯಗಳನ್ನೆಲ್ಲ ಫಾಲೋ ಮಾಡ್ಕೊಂಡು, ಆತ್ಮವೇ ಪರಬ್ರಹ್ಮ, ಜೀವನೇ ದೇವರು, ಈ ದೇಹವೇ ದೇವಾಲಯ, ಶ್ವಾಸವೇ ನನ್ನ ಗುರು, ಆತ್ಮವೇ ನನ್ನ ಗುರು ಅಂದ ಮೇಲೆ ನಾನು ಸಮಯವನ್ನ ಕೊಟ್ಟು ನಾನು ಸಾಧನೆ ಮಾಡ್ತೀನಿ. ನಾವು ಮೊದಲು ಸಮಯವನ್ನ ಕೊಡಬೇಕು, ನಾವು ಅದನ್ನೇ ಕೊಡ್ತಿಲ್ಲ.
ನಾವು ಧ್ಯಾನ ಬಂದ್ಮೇಲೆ ನನಗೆ ಧ್ಯಾನ ಮಾಡಕ್ ಆಗ್ತಿಲ್ಲ, ನನಗೆ ತಲೆ ಮೇಲಲ್ಲಿ ಅದೇ ಏನೋ ಥಾಟ್ಸ್ ಬರ್ತಿದೆ ಇದ್ ಬರ್ತಿದೆ ಅಂತ ಹೇಳ್ತಾರೆ. ಕ್ವಶನ್ಸ್ ಮೇಲೆ ಕ್ವಶನ್ಸ್ ಹಾಕೊಂಡು ನೀವು ಸಮಯವನ್ನ ಕೊಡ್ತಿದ್ದೀರಾ ಅಂತ ಹೇಳಿ. ನಾವು ಎಲ್ಲದಕ್ಕೂ ಸಮಯವನ್ನ ಕೊಡ್ತೀವಿ. ಟಿವಿ ನೋಡೋದಕ್ಕೆ ಸಮಯ ಕೊಡ್ತೀವಿ, ಊಟ ಮಾಡೋದಕ್ಕೆ ಸಮಯವನ್ನ ಕೊಡ್ತೀವಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಮಯವನ್ನ ಕೊಡ್ತೀವಿ. ಆದ್ರೆ ಧ್ಯಾನ ಮಾಡಕ್ ಮಾತ್ರ ಸಮಯವನ್ನ ಕೊಡ್ತೀವಿ. ಈ ಸಮಯ ಎಷ್ಟು ನಾವು ಕೊಡ್ತೀವೋ ಅಷ್ಟು ಸಾಧನೆ ಮಾಡಬಹುದು. ಅದಕ್ಕೆ ಈ 5ನೇ ಪಾಯಿಂಟ್ ಸಮಯವೇ ಸಾಧನೆ ಎಂದು. ಮಾಸ್ಟರ್ಸ್, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು. ಮತ್ತೆ ಇನ್ನು ಹೆಚ್ಚಾಗಿ ಮಾಡಿದ್ರೆ ಅದು ಸಾಧನೆಗೆ ಹೋಗುತ್ತೆ. ಅಂದ್ರೆ ಸ್ವಾರ್ಥದಿಂದ ಮಾಡಬಾರದು ಮಾಸ್ಟರ್. ಯಾವುದು ನಮ್ಮದಲ್ಲ. ಗುರುಗಳೇ, ನನಗೆ ಆತ್ಮಜ್ಞಾನವನ್ನ ಕೊಡಿ. ಇವಾಗ ನಿಮ್ಗೆ ಪ್ರತಿಯೊಂದು ವಿಷಯಗಳನ್ನ ತಿಳಿಸ್ತಾ ಬರ್ತಾ ಇರ್ತಾರೆ. ಎಷ್ಟೊಂದ್ ಜನ ಚೇಂಜ್ ಆಗಿದ್ದಾರೆ ಮಾಸ್ಟರ್ಸ್. ಈ 9 ಸತ್ಯಗಳನ್ನ ತಿಳ್ಕೊಂಡು, ಪತ್ರಿಕೆ ಅವರು ಹೇಳ್ತಾರ ಒಂದೊಂದು ಮೆಸೇಜ್ಗಳನ್ನ ತಿಳ್ಕೊಂಡು, ಎಲ್ಲಾ ಮಾಸ್ಟರ್ಸ್ ಕೊಡೋ ಮೆಸೇಜ್ನ ಅರ್ಥ ಮಾಡಿಕೊಂಡು, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು, ಜ್ಞಾನವನ್ನ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ನೋಡಿ, ಇದು 5ನೇ ಪಾಯಿಂಟ್, ಸಮಯವೇ ಸಾಧನೆ. ಈ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್. ನಮ್ಗೆ ಇನ್ನೂ ಎಷ್ಟು ಟೈಮ್ ಇದೆ? ಇನ್ನು 10 ನಿಮಿಷ ಇದೆ. ಹೇಳಿ ಸರ್. ಓಕೆ ಮ್ಯಾಮ್. ಓಕೆ ಮಾಸ್ಟರ್ಸ್, 6ನೇ ಪಾಯಿಂಟ್, ಸಹನೆಯೇ ಪ್ರಗತಿ. ನೋಡಿ ಮಾಸ್ಟರ್ಸ್, ನಾವು ಸಮಯವನ್ನ ಎಷ್ಟು ಕೊಡ್ತೀವೋ ನಮಗೆ ಏನ್ ಬರುತ್ತೆ? ಸಹನೆ ಅಲ್ವಾ? ತಾಳ್ಮೆ ಬರುತ್ತೆ. ಆ ತಾಳ್ಮೆಯಿಂದ ನಾವು ನಮ್ಮ ಪ್ರಗತಿ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ನೋಡಿ, ನಮಗೆ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಮಗೆ ಸಹನೆ ಬಹಳ ಇಂಪಾರ್ಟೆಂಟ್. ನಮಗೆ ತಾಳ್ಮೆ ಅನ್ನೋದೇ ಇರೋದಿಲ್ಲ. ಆಧ್ಯಾತ್ಮಿಕದಲ್ಲಿ ಅರ್ಜೆಂಟ್ ಏನೇನೋ ಮಾಡ್ಬೇಕು ಅಂದ್ಕೊಂತೀವಿ ಅಲ್ವಾ? ನಾವು ಧ್ಯಾನ ಮಾಡ್ಬೇಕಾದ್ರೆ ಸಹನೆ ಇರೋದಿಲ್ಲ, ಮತ್ತೆ ಸ್ವಾಧ್ಯಾಯದಲ್ಲಿ ಸಹನೆ ಇರೋದಿಲ್ಲ, ಮತ್ತೆ ಸಜ್ಜನ ಸಾಂಗತ್ಯದಲ್ಲಿ ಸ್ವಾಧ್ಯಾಯದಲ್ಲಿ ಏನೋ ಮೈಂಡ್ ಅಲ್ಲಿ ಏನೋ ಅನ್ಕೊಂಡು ಇಲ್ಲ, ನನ್ಗೆ ಹಂಗಾಗ್ತಿದೆ, ನನ್ಗೆ ಇಷ್ಟು ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ ನಾನು, ನನ್ಗೆ ಬಂದ್ಬಿಟ್ಟು 30 ವರ್ಷದಿಂದ 25 ವರ್ಷದಿಂದ ಮಾಡ್ತಾ ಇದ್ದೀನಿ ಅಲ್ಲ ಮಾಸ್ಟರ್ಸ್. ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀವಿ ಅಂತ ಅಲ್ಲ, ಎಷ್ಟು ತಾಳ್ಮೆಯಿಂದ ಎಷ್ಟು ಸಮಯವನ್ನ ಕೊಟ್ಟು ನಾವು ಮಾಡ್ತಾ ಇದ್ದೀವಿ, ಎಷ್ಟು ಸಹನೆಯಿಂದ ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಆಧ್ಯಾತ್ಮಿಕದಲ್ಲಿ ಸಹನೆ, ತಾಳ್ಮೆ, ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ನಮ್ಮ ಉನ್ನತ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ಆಯ್ತಾ ಮಾಸ್ಟರ್ಸ್? ನೋಡಿ, ಆಧ್ಯಾತ್ಮದಲ್ಲಿ ಎಷ್ಟು ದಿನ ಎಂಬುದು ಮುಖ್ಯವಲ್ಲ, ಎಷ್ಟು ಸಹನೆಯಿಂದ ಎಂಬುದು ಮುಖ್ಯ. ಯಾಕಂದ್ರೆ ನಾವು ಆಧ್ಯಾತ್ಮಿಕ ಬರ್ಬೇಕನ್ನೋದಕ್ಕೆ ಸಮರ್ಥ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ ಮಾಸ್ಟರ್ಸ್. ನೋಡಿ ಮಾಸ್ಟರ್ಸ್, ನಾವು ಆಧ್ಯಾತ್ಮಿಕದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಪ್ರಕೃತಿ ನಮ್ಗೆ ಸಹಾಯ ಮಾಡುತ್ತೆ. ನೀನ್ ಬಾರಪ್ಪ, ಬಂದು ಆಧ್ಯಾತ್ಮಿಕ ಬಾ, ಧ್ಯಾನವನ್ನು ಮಾಡು, ಜ್ಞಾನವನ್ನ ಸಂಪಾದನೆ ಮಾಡಬೇಕು, ಧ್ಯಾನದಿಂದ ಜ್ಞಾನನ ಸಂಪಾದನೆ ಮಾಡಿ ಎಲ್ಲರಿಗೂ ಹಂಚು ಅಂತ ಪ್ರಕೃತಿ ನಮ್ಗೆ ಸಹಾಯ ಮಾಡುತ್ತೆ ಮಾಸ್ಟರ್. ನಾನು ಆಧ್ಯಾತ್ಮಿಕ ಬರ್ಬೇಕಾದ್ರೆ ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆ. ಎಷ್ಟು ಬೇಗ ಕೆಲಸವನ್ನ ಮುಗಿತಾ ಇತ್ತು ಅಂತ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಆ ಕನ್ಸ್ಟ್ರಕ್ಷನ್ ವರ್ಕ್ ಹೆಂಗ್ ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟು. ಅದೇ ರೀತಿ ಪ್ರಕೃತಿ ಅಷ್ಟು ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ. ನಾವು ಆಧ್ಯಾತ್ಮಿಕ ಹೆಜ್ಜೆಯಲ್ಲಿ ನಾವು ಲೋಕ ಸೇವೆ ಮಾಡ್ತೀವಿ, ನಿಸ್ವಾರ್ಥ ಸೇವೆ ಮಾಡ್ತೀವಿ ನಿಂತ್ಕೊಂಡ್ರೆ ಸಾಕು ಮಾಸ್ಟರ್ಸ್. ಪ್ರತಿಯೊಂದು ಪ್ರಕೃತಿ ಯೂನಿವರ್ಸ್ ನಮ್ಗೆ ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ ಮಾಸ್ಟರ್ಸ್. ನಮ್ ಜೊತೆನೆ ಇಟ್ಟು ಪ್ರತಿಯೊಂದು ವಿಷಯಗಳನ್ನ ಮಾಡ್ತಾ ಇರ್ತಾರೆ. ಪಿರಮಿಡ್ ಕೆಲಸ ನಡಿಬೇಕಾದ್ರೆ ನಾನು ಅನ್ಕೊಂತಿದ್ದೆ, ಹೇಗಪ್ಪ ನಡೆಯುತ್ತೆ 2 ತಿಂಗಳು ಹೆಂಗ್ ನಡೆಯುತ್ತೆ? ಪ್ರತಿಯೊಂದು ವಿಷಯ ಅವರೇ ಮಾಡಿಸಿದ್ರ ಮಾಸ್ಟರ್. ನಾವೆಲ್ಲ ಒಂದು ಏನಂತ ಹೇಳ್ತಾರೆ, ಇನ್ಸ್ಟ್ರೂಮೆಂಟ್ ಅಷ್ಟೇ, ನಮ್ ಕೈಯಲ್ಲಿ ಮಾಡಿಸ್ತಾರೆ. ಯಾಕಂದ್ರೆ ನೋಡಿ, ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನ್ಗೆ ಎಷ್ಟು ಉಪದೇಶವನ್ನ ಕೊಡ್ತಾರೆ ಅಲ್ವಾ? ನೀನ್ ಇದನ್ನ ಮಾಡು ಅಂತ. ಆದ್ರೆ ಅದು ಕೃಷ್ಣನ್ ಗೊತ್ತಿಲ್ವಾ, ಅವ್ರ ಒಂದು ಚಕ್ರದಿಂದ ಸಾಕು ಎಲ್ಲ ಕೌರವಗಳನ್ನ ಧ್ವಂಸ ಮಾಡೋದಿಕ್ಕೆ. ಆದ್ರೆ ಅವ್ರ ಕೆಲಸ ಮಾಡಿಲ್ಲ. ಇಲ್ಲ, ಇನ್ಸ್ಟ್ರೂಮೆಂಟ್ ಆಗಿದ್ದು ಅರ್ಜುನ ಅಲ್ವಾ ಮಾಸ್ಟರ್ಸ್? ಸೊ ಅದರಿಂದ ನಾವು
ಸಮಯವನ್ನ ಕೊಡಬೇಕು. ಇಲ್ಲಿ ಸಮಯವೇ ಸಾಧನೆ ಮಾಸ್ಟರ್ಸ್. ನಾವು ಎಷ್ಟು ಸಹನೆಯಿಂದ ಇರ್ತೀವಿ, ನಾವು ಸಹನೆ ಎಷ್ಟು ಇರ್ತೀವೋ ಅಷ್ಟು ನಾವು ಮುಂದೆ ಬರ್ತಾ ಇರ್ತೀವಿ. ತಾಳ್ಮೆ ಅನ್ನೋದು ಅಷ್ಟು ಮುಖ್ಯ ಮಾಸ್ಟರ್ಸ್. ನಾವು ಅವ್ರು ಹಂಗಾಗ್ಬಿಟ್ರಲ್ಲ, ಇವ್ರು ಹಿಂಗಾಗ್ಬಿಟ್ರಲ್ಲ, ಇಷ್ಟು ಬೇಗ ಬೆಳೆದ್ಬಿಟ್ರಲ್ಲ ಅಂತಲ್ಲ ಮಾಸ್ಟರ್ಸ್. ನಾವು ಎಷ್ಟು ಸಹನೆಯಿಂದ ಇರ್ತೀವಿ, ನಾವು ಈ ದ್ವೇಷ, ಕೋಪ ಎಲ್ಲವನ್ನ ಬಿಡಬೇಕು. ಆಧ್ಯಾತ್ಮಿಕದಲ್ಲಿ ಎಲ್ಲರೂ ಒಂದೇ, ಒನ್ನೆಸ್, ಆತ್ಮಸ್ಥಿತಿ ಬೇಕು. ಈ ಪ್ರತಿಯೊಂದು ಸತ್ಯವನ್ನು ನಾವು ಫಾಲೋ ಮಾಡ್ಬೇಕು ಮಾಸ್ಟರ್. ಓಕೆನಾ ಮಾಸ್ಟರ್? ಸಹನೆ, ಪ್ರಗತಿ, ಆಧ್ಯಾತ್ಮ ನೋಡಿ, ಪ್ರಕೃತಿ ನಮ್ಗೆ ಅಷ್ಟು ಸಹಾಯ ಮಾಡುತ್ತೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳ್ಕೊಳ್ಬೇಕು, ನಾವು ಅದನ್ನ ಕಮೆಂಟ್ ಮಾಡಬಾರ್ದು ಮಾಸ್ಟರ್. ಅಂದ್ರೆ ಪ್ರತಿಯೊಬ್ಬ ಮಾಸ್ಟರು ಒಂದು ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಈ ಜ್ಞಾನವನ್ನು ನಾವು ತಗೊಳ್ತಾ ಇರ್ತೇವೆ ಅಲ್ವಾ? ನಾವು ಇವ್ರು ಹೇಳಿದ ತಪ್ಪು, ಅವ್ರು ಹೇಳಿದ ತಪ್ಪು ಅಂತಲ್ಲ. ಅಂದ್ರೆ ಪತ್ರಿಜಿ ಅವ್ರು ಹೇಳ್ತಾರೆ ನೋಡಿ, ಇನ್ಫಾರ್ಮೇಶನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲ್ ಟು ಸತ್ಯ. ಸತ್ಯಗಳ ಎನ್ಲೈಟನ್ಮೆಂಟ್ ಗೆ ದಾರಿ ಅಂತ ಹೇಳಿ. ಯಾಕಂದ್ರೆ ನಾನು ಹೇಳ್ತೀನಿ, ಕರ್ಮ ಅನ್ನೋದೇ ಏನು ಇಲ್ಲಪ್ಪ, ಏನ್ ಬೇಕಾದ್ರೂ ಮಾಡ್ಕೋ ಅಂತ ಹೇಳ್ತೀನಿ. ಆಗ ಇನ್ನೊಬ್ರು ಹೇಳ್ತಾರೆ, ಇವು ಕರ್ಮ ಅನ್ನೋದಿದೆ, ಗತ ಜನ್ಮದಲ್ಲಿ ನಾವು ಏನ್ ಮಾಡಿರ್ತೀವೋ ಅದನ್ನ ಈ ಜನ್ಮದಲ್ಲಿ ನಾವು ತಗೊಂಬಂದ್ 10% ಅದ್ರಲ್ಲಿ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಆದ್ರೆ ನೀವು ಯಾವ ಗುರುಗಳು ಹೇಳಿದ್ದು ಕರೆಕ್ಟ್ ಎಲ್ಲವನ್ನ ತಗೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು, ಯಾವ್ದು ಯಾವ್ಬಿಟ್ಟ ನಿಮ್ಗೆ ಜ್ಞಾನ ಬರ್ಬೇಕಲ್ವಾ? ಹೆಂಗ್ ಜ್ಞಾನ ಬರುತ್ತೆ ಅಲ್ವಾ ಮಾಸ್ಟರ್ಸ್? ಅವಾಗ ನೀವು ಅನಲೈಸ್ ಮಾಡಿ ನೀವು ಸತ್ಯಗಳನ್ನ ತಿಳ್ಕೊಂತೀರ. ಹೌದು, ಕರ್ಮ ಅನ್ನೋದಿದೆ, ಗತ ಜನ್ಮದಿಂದ ನಾವು ಇದು ತಗೊಂಡ್ಬಂದಿರ್ತೀವಿ. ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ ಅಕ್ಸೆಪ್ಟ್ ಮಾಡ್ಕೊಬೇಕು. ಇದಕ್ಕೆಲ್ಲದಕ್ಕೆ ಕಾರಣ ನಾನೇ ಅಂತ ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವೋ ನಾವು ಮುಂದೆ ಸಾಗ್ತಾ ಇರ್ತೀವಿ ಮಾಸ್ಟರ್ಸ್. ನಮಗೆ ಸಹನೆ ಅನ್ನೋದು ಇಂಪಾರ್ಟೆಂಟ್. ಸಹನೆ ನಾವು ಎಷ್ಟು ಕೊಡ್ತೀವೋ ನಮ್ಮ ಪ್ರಗತಿ ಆಗ್ತಾ ಇರುತ್ತೆ ಮಾಸ್ಟರ್ಸ್. ನಾವು ಸಹನೆ ಕೊಟ್ಟಿಲ್ಲ ಅನ್ಕೊಳ್ಳಿ, ನಮ್ಗೆ ಎಷ್ಟು ವರ್ಷಗಳಾದ್ರೂ ನಾವು ಅಲ್ಲೇ ಇರ್ತೀವಿ, ನಾವು ಮುಂದೆ ಹೋಗೋದಿಲ್ಲ. ಸೊ ಸಹನೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಮಾಸ್ಟರ್ಸ್. 7ನೇ ಪಾಯಿಂಟು ಅನುಭವವೇ ಜ್ಞಾನ. ನೋಡಿ ಮಾಸ್ಟರ್ಸ್, ಯಾವುದು ಅನುಭವಗಳು? ಇನ್ನೊಬ್ರು ಹೇಳ್ತಾ ಇರ್ತಾರಲ್ಲ, ಏನ್ ಹೇಳಿ, ಅವ್ರು ಹೇಳ್ತಾ ಇರ್ತಾರೆ, ಇವ್ರು ಹೇಳ್ತಾ ಇರ್ತಾರೆ, ಇದೆಲ್ಲ ಅನುಭವ ಅಲ್ಲ ಮಾಸ್ಟರ್ಸ್. ನಿಮಗೆ ಆಗುವ ಅನುಭವಗಳು, ಈ ಅನುಭವವೇ ಜ್ಞಾನ ಎಂದು ಮಾಸ್ಟರ್ಸ್. ನೋಡಿ, ಅನುಭವವೇ ಜ್ಞಾನ. ನೋಡಿ ಮಾಸ್ಟರ್ಸ್, ಯಾವಾಗ ನಾವು ಪ್ರಗತಿಯನ್ನ ಪಡಿತೀವೋ ಆಗ ನಮಗೆ ಅನುಭವ ಬರುತ್ತೆ. ಇಷ್ಟು ದೊಡ್ಡ ಜೀವನ ನಮಗೆ ಯಾಕೆ ಅಂದ್ರೆ ಪರ್ಪಸ್ ಆಫ್ ಲೈಫ್, ಅನುಭವ ಹಾಗೂ ಅದರಿಂದ ಬರುವ ಜ್ಞಾನ. ಯಾವುದು ಅನುಭವ ಮಾಸ್ಟರ್ಸ್? ನಾವು ಚಿಕ್ಕ ವಯಸ್ಸಿಂದ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂತಾ ಇರ್ತೀವಿ ಅಲ್ವಾ? ಅಂದ್ರೆ ಕಷ್ಟ ಪಡ್ತಾ ಇರ್ತೀವಿ, ಇನ್ನೊಬ್ಬರನ್ನ ದೋಷಿಸ್ತಾ ಇರ್ತೀವಿ. ಅವ್ರು ಹಂಗ್ ಮಾಡ್ಬಿಟ್ರು, ಇವ್ರು ಹಿಂಗ್ ಮಾಡ್ಬಿಟ್ರು, ನಮ್ ತಾಯಿ ತಂದೆ ಸರಿಗೆ ನಂಗೆ ಇದ್ ಮಾಡ್ಬೋದಿಸ್ಲಿಲ್ಲ, ನನ್ನ ಮದ್ವೆ ವಿಷಯ ಹಿಂಗಾಗೋಯ್ತು, ನನ್ ಮಕ್ಕಳಿಂದ ಇದು ತೊಂದರೆ ಬರ್ತಿದೆ. ಇವೆಲ್ಲ ಏನು ಕಷ್ಟ ಇಲ್ಲ, ಕಲಿಕೆ ಅಲ್ವಾ? ಇದೆಲ್ಲ ನಾವು ಬಿಟ್ಟು ಆಚೆ ಬರ್ಬೇಕು ಮಾಸ್ಟರ್. ಹೆಂಗೆ ಬರೋದು? ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಾನೇ. ಯಾಕಂದ್ರೆ ಇವೆಲ್ಲವನ್ನ ನಾವು ತಗೊಂಡ್ ಬಂದಿರ್ತೇವೆ. ನಾವು ಯಾರನ್ನು ದೋಷಿಸ್ಬಾರ್ದು. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಾನೇ. ಆಕ್ಸೆಪ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಅನುಭವವೇ ಜ್ಞಾನ. ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ನೀವು ನೋಡ್ತಾ ಇರಬಹುದು, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಕುಡಿದು ಎಂಟೈರ್ ಜೀವನನೇ ಕುಡಿತಾನೆ ಇರ್ತಾನೆ. ನಾವು ದೋಷಿಸ್ತಾನೆ ಇರ್ತೀವಿ, ಅಯ್ಯೋ ಅವನ ಹತ್ರ ಹೋಗಕ್ಕಾಗಲ್ಪ, ವಿಪರೀತ ವಾಸನೆ ಬಂದ್ಬಿಟ್ಟು ಯಾವಾಗ್ಲೂ ಕುಡ್ದು ಜೀವನ ಪೂರ್ತಿ ಹಾಳು ಮಾಡ್ಕೊಂಡ. ಅಂದ್ರೆ ಆ ಅನುಭವಕ್ಕೋಸ್ಕರನೇ ಅವ್ರು ಬಂದಿರ್ತಾರೆ. ನಾವು ಅವ್ರನ್ನ ಜಡ್ಜ್ ಮಾಡ್ಬಾರ್ದು. ನಮ್ ಕುಟುಂಬದಲ್ಲಿ ನಡೀತಾ ಇರತ್ತೆ. ಯಾಕಂದ್ರೆ ಅವರು ಇವರು ಎಲ್ಲ ಬಂದ್ಬಿಟ್ಟು ಈ ತರ ಬಂದ್ಬಿಟ್ಟು ಏನು ಕುಡಿದು ಎಂಟೈರ್ ಲೈಫ್ ನ ಹಾಳು ಮಾಡ್ಕೊಂಡು ಅವ್ರ ಅನುಭವಕ್ಕೋಸ್ಕರ ಬಂದಿರ್ತಾರೆ. ಅವ್ರ ಜೊತೆಗೆ ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದಿರ್ತಾರೆ. ಆಯ್ತು, ನಾನು ಈ ಅನುಭವನ ಪಡ್ಕೊಂಡು
ಕಲ್ತು ನಾನು ಬರ್ತೀನಿ ಅಂತ ಬಂದಿರ್ತಾರೆ ಮಾಸ್ಟರ್. ನಾವು ಯಾರನ್ನು ದೋಷಿಸಬಾರದು. ನಿಮಗೆ ಆಗುವ ಅನುಭವಗಳು, ನಿಮಗೆ ಬರುವ ಜ್ಞಾನ ಮಾಸ್ಟರ್ಸ್. ನೋಡಿ, ನನಗೆ ಕನಸಲ್ಲಿ ಅದಾಗ್ತಿದೆ, ಬೇರೆ ಗುರುಗಳು ತೋರಿಸ್ತಿದ್ದಾರೆ, ಕನಸಲ್ಲಿ ಹಳೆ ಜನ್ಮ ತೋರಿಸ್ತಿದ್ದಾರೆ. ಇವೆಲ್ಲ ಏನು ಮಾಸ್ಟರ್ಸ್? ನಿಮ್ಗೆ ಆಗುವ ಅನುಭವಗಳು. ನಾನ್ ಹೇಳಕ್ಕಾಗತ್ತಾ ನಿನ್ ಕನ್ಸಲ್ಲಿ ಇದು ಬಂತು ಅದು ಬಂತು ಅಂತ ಹೇಳಕ್ಕಾಗತ್ತಾ? ಯಾವ ಗುರುಗಳಿಂದಾನು ಹೇಳಕ್ಕೆ ಆಗೋದಿಲ್ಲ ಮಾಸ್ಟರ್. ನೋಡಿ, ಅನುಭವವೇ ಜ್ಞಾನ. ನಮ್ಮ ಜೀವನದಲ್ಲಿ ಒಂದು ಅನುಭವ ಬಂದಿದೆ, ಅದರಿಂದ ನಾವು ಏನನ್ನ ಕಲಿಬೇಕು, ಅದರಿಂದ ಏನ್ ಕಲಿಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತೀರಾ. ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಸಾಲವನ್ನು ತಗೊಂತೀವಿ. ಆ ಸಾಲದಿಂದ ಒಂದ್ ಬಿಸ್ನೆಸ್ ಮಾಡ್ತೀವಿ, ಫೇಲಿಯರ್ ಆಗುತ್ತೆ ಅನ್ಕೊಳ್ಳಿ. ಇದರಿಂದ ನಾನು ಏನ್ ಕಲಿತೆ? ಮತ್ತೆ ಲೋನ್ ತಗೊಳ್ಳೋದು, ಮತ್ತೆ ಕ್ರೆಡಿಟ್ ತಗೊಳ್ಳೋದು, ಸಾಲವನ್ನ ತಗೊಳ್ಳೋದು. ಸಾಲ ಮಾಡ್ತಾ ಅಯ್ಯಯ್ಯೋ ಇಷ್ಟು ಸಾಲ ಆಗೋಯ್ತಲ್ಲ. ಆಮೇಲೆ ಯೋಚನೆ ಮಾಡೋದು. ಮಾಸ್ಟರ್ಸ್, ಯಾವುದು ಫೇಲಿಯರ್ ಅಂತ ಯಾವುದು ಇಲ್ಲ ಮಾಸ್ಟರ್ಸ್. ಅದರಿಂದ ನಾನು ಏನ್ ಕಲಿಬೇಕು? ಮೊದಲನೇ ಬಾರಿ ನಿಮಗೆ ತೊಂದರೆ ಆಗ್ತಿದೆಯಾ? ಇದರಿಂದ ನಾನು ಏನ್ ಕಲಿತೆ? ಎಲ್ಲಿ ನಾನು ಮಿಸ್ಟೇಕ್ ಮಾಡಿದೆ? ಇದನ್ನ ನಾನು ಏನ್ ಕಲಿತಾ ಇದ್ದೀನಿ ನಾನು? ಅದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಅದೇ ಅನುಭವವೇ ಜ್ಞಾನ ಅಂತ. ನಿಮ್ಮ ಅನುಭವಗಳು ನಿಮಗೆ ಜ್ಞಾನ ಮಾಸ್ಟರ್ಸ್. ನೋಡಿ, ಒಂದು ಸತಿ ನಾವು ದೇಹವನ್ನ ಬಿಟ್ಟು ಹೋದ್ಮೇಲೆ ಬೇಡ ಹೋಗ್ಬೇಕಾದ್ರೆ ನಾವ್ ಏನ್ ಹೋಗ್ತೀವಿ? ನಾವು ಸೇರಿಸಿರೋ ಕೋಟ್ಯಾಂತರ ರೂಪಾಯಿ ತಗೊಳಕಾಗತ್ತಾ? ಇಲ್ಲ. ನಾವು 3 ವಿಷಯಗಳನ್ನ ತಗೊಂಡು ಹೋಗ್ಬೋದಂತೆ. ಪಾಪದ ಮೂಟೆ, ಪುಣ್ಯದ ಮೂಟೆ, ಮತ್ತೆ ಜ್ಞಾನದ ಮೂಟೆ. ಆದ್ರೆ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ನಾವು ಆಕ್ಸೆಪ್ಟೆನ್ಸ್ ಮಾಡ್ಕೊಂತೀವೋ, ಯಾವುದು ನನ್ನದಲ್ಲ, ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ, ನಾವು ಯಾವತ್ತು ಆಕ್ಸೆಪ್ಟೆನ್ಸ್ ಮಾಡ್ಕೊಂತೀವಿ, ಇದಕ್ಕೆಲ್ಲ ಮೂಲ ಕಾರಣ ನಾನೇ, ಪರಿವರ್ತನೆಯಿಂದ ಇರ್ತೀನಿ ಅಂತ ಯಾವಾಗ ನಾವು ಮಾಡ್ಕೊಂತೀವೋ, ನಾವು ನೆಕ್ಸ್ಟ್ ನಾವು ಯಾವ್ದು ದೋಷಿಸೋದಿಲ್ವೋ, ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವೋ, ಅವಾಗ ನಾವು ಪಾಪದ ಮೂಟೆನ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ನೆಕ್ಸ್ಟ್ ಪುಣ್ಯದ ಮೂಟೆ. ಅಯ್ಯೋ, ನಾನು ಆ ಸೇವೆ ಮಾಡಿದೆ, ಈ ಸೇವೆ ಮಾಡಿದೆ, ಅನ್ನದಾನ ಮಾಡಿದೆ. ಈ ಆಸ್ಟ್ರಾಲಜರ್ಸ್ ಹೇಳ್ತಾರೆ, ನೀವು ಬಂದ್ಬಿಟ್ಟು ಈ ಪುರೋಹಿತರಿಗೆಲ್ಲ ಬಂದ್ಬಿಟ್ಟು ಈ ಸೇವೆ ಮಾಡಿ, ಆ ಸೇವೆ ಮಾಡಿ, ಅದು ಅನ್ಸಿಸ್ಟರ್ಸ್ ಯಾವ್ದೋ ಒಂದು ದೋಷ ಬಿದ್ದಿದೆ ಅಂತ. ಅದೆಲ್ಲ ಸೇವೆಗೆ ಬರುತ್ತೆ ಅಂತೀರಾ? ಯಾವುದು ಸೇವೆ ಬರಲ್ಲ ಮಾಸ್ಟರ್. ಒಬ್ರು ಹೇಳಿ ಮಾಡೋದು ಸೇವೆ ಅಲ್ಲ, ನಿಸ್ವಾರ್ಥ ಸೇವೆ. ಅಂದ್ರೆ ಯಾವುದೂ ನಮ್ಮದಲ್ಲ, ನಾನ್ ಮಾಡ್ತಿಲ್ಲ, ಮಾಸ್ಟರ್ಸ್ ಮಾಡಿಸ್ತಿದ್ದಾರೆ ನನ್ನಿಂದ, ನಾನ್ ಬರೀ ಇನ್ಸ್ಟ್ರೂಮೆಂಟ್ ಮಾತ್ರ. ಆ ಪುಣ್ಯದ ಮೂಟೆನ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಕೊನೆಯದಾಗಿ ಜ್ಞಾನದ ಮೂಟೆ. ಈ ಜ್ಞಾನದ ಮೂಟೆಯನ್ನು ನಾವೇನ್ ಮಾಡ್ತೀವಿ? ನಾವು ತಗೊಂಡು ಹೋಗ್ತೀವಿ ಮೇಲ್ಗಡೆ. ಹೋಗ್ಬೇಕಾದ್ರೆ ಅಲ್ಲಿ ಕೇಳ್ತಾರಂತೆ, ಆತ್ಮಲೋಕದಲ್ಲಿ ಏನಪ್ಪಾ ತಗೊಂಬಂದಿದೀಯಾ ಅಂತ. ನಾನು ಜ್ಞಾನದ ಮೂಟೆ ತಗೊಂಬಂದಿದ್ದೀನಿ ಅಂತ ಹೇಳ್ಬೋದಂತೆ. ಆ ಜ್ಞಾನದ ಮೂಟೆ ಏನ್ ಮಾಡಿದೆ ಅಂತ ಕೇಳಿದಕ್ಕೆ, ಕೆಳಗೆ ಹಚ್ಬಿಟ್ಟು ಬಂದ್ಯಾ? ಇಲ್ಲ ಇಲ್ಲ ಇಲ್ಲ, ಜ್ಞಾನದ ಮೂಟೆ ನನ್ನ ಹತ್ರನೇ ಇದೆ ಅಂತ ಹೇಳಿ. ಆಗ ಹೋಗಿ ಕೆಳಗೆ ಹೋಗ್ಬಿಟ್ಟು ಹಂಚ್ಬಿಟ್ಟು ಬಾ. ಯಾಕಂದ್ರೆ ಜ್ಞಾನ ನಾವು ತಗೊಂಡ್ರೆ ನಾವು ಹಂಚ್ಬಿಟ್ಟು ಬರ್ಬೇಕು. ಅದಕ್ಕೆ ಒಂದು ಮಾತಿದೆ ಮಾಸ್ಟರ್ಸ್. ಅದಕ್ಕೇನಂತ ಹೇಳ್ತಾರ ಅಂದ್ರೆ, ಇದು ಕೊನೆಗೆ ನಾವು ತಗೊಂಡು ಹೋಗ್ಬೇಕಾಗಿರೋದು ಜ್ಞಾನದ ಮೂಟೆ. ಸೀನಿಯರ್ ಮಾಸ್ಟರ್ಸ್ ಕೊನೆಗೆ ಜ್ಞಾನವನ್ನು ಪುನಾಮ ನರಕ, ಸಾರಿ ಮಾಸ್ಟರ್ಸ್, ಪುನಾಮ ನರಕ, ಮತ್ತೆ ಹೋಗಿ ಜ್ಞಾನವನ್ನ ಹಂಚ್ಬಿಟ್ಟು ಬಾ ಅಂತ ಹೇಳ್ತಾರೆ ಮಾಸ್ಟರ್. ಪುನಾಮ ನರಕ ಅಂತ ಹೇಳ್ತಾರೆ. ಮತ್ತೆ ನರಕಕ್ಕೆ ಹೋಗ್ಬಿಟ್ಟು ಜ್ಞಾನವನ್ನ ಹಂಚ್ಬಿಟ್ಟು ಬಾ. ಯಾಕಂದ್ರೆ ನಾವು ಜ್ಞಾನವನ್ನ ಮೂಟೆನ ನಾವು ತಗೊಂಡ್ ಹೋಗ್ಬಿಟ್ಟು ನಾವು ಹಂಚ್ಬಿಟ್ಟು ಹೋಗ್ಬೇಕು ಮಾಸ್ಟರ್ಸ್. ಇದನ್ನ ಮಾತ್ರನೇ ನಾವು ತಗೊಂಡ್ ಹೋಗ್ಬೇಕು ಮೇಲೆ ಹೋಗ್ಬೇಕಾದ್ರೆ, ಬೇರೆ ಯಾವುದು ನಮ್ ಜೊತೆಗೆ ಬರಲ್ಲ. ಜ್ಞಾನದ ಮೂಟೆನ ನಾವು ಹಂಚ್ಬಿಟ್ಟು ಹೋಗ್ಬೇಕು ಮಾಸ್ಟರ್ಸ್. ಇದು 7ನೆಯ ಪಾಯಿಂಟ್. ಕೊನೆಯ 2 ಪಾಯಿಂಟ್ ಇದೆ, ನಾನು ಕಂಪ್ಲೀಟ್ ಮಾಡ್ತೇನೆ.
ಮ್ಯಾಮ್ ಇನ್ನೊಂದು 10 ನಿಮಿಷ ಮಾಡ್ಬೋದಾ? ಒಂದು 2-3 ನಿಮಿಷದಲ್ಲಿ ಮುಗಿಸ್ಬೋದಾ ಸರ್? ಹಾ ಮ್ಯಾಮ್, ಒಂದು 5 ನಿಮಿಷ ಮಾಡ್ತೀನಿ. ಪ್ರಶ್ನೋತ್ತರ ಜಾಸ್ತಿ ಇರ್ಲಿಕ್ಕಿಲ್ಲ ಅಂತ. Okay, ಪ್ರಶ್ನೋತ್ತರ ಇರ್ಬಹುದಾ? ನನಗೆ ಗೊತ್ತಿಲ್ಲ, ಯಾಕಂದ್ರೆ 9 ಜನ. ಒಂದು 5 ನಿಮಿಷ ಕಂಪ್ಲೀಟ್ ಮಾಡ್ತೀನಿ, ಕೊನೆ 2 ಇದೆ. ಬೇಗ ಮುಗಿಸಿ ಸರ್. ಓಕೆ ಮ್ಯಾಮ್. ಮಾಸ್ಟರ್ಸ್, ಕೊನೆಯ 2 ಕರ್ಮಕ್ಕೆ ಸಂಬಂಧಪಟ್ಟಿದ್ದು ದಾನವೇ ಧರ್ಮ, ಧರ್ಮವೇ ಪುಣ್ಯ. ಯಾವುದು ದಾನ ಮಾಸ್ಟರ್ಸ್? ಯಾವ್ದನ್ನ ನಾವು ಧರ್ಮ ಅಂತೀವಿ? ನಾವು ಅವ್ರು ಇವ್ರು ಹೇಳಿದ್ದು ನಾವು ದಾನ ಮಾಡ್ತೀವಿ, ವಸ್ತ್ರ ದಾನ ಮಾಡ್ತೇವೆ, ಅದು ದಾನ ಆಗುತ್ತಾ? ನಮ್ ಕೈಯಲ್ಲಿ ಆಗ್ಬೇಕಾದ್ರೂ ಏನೇ ಇರ್ಬೋದು, ಆಯ್ತಾ, ಇನ್ನೊಬ್ಬರು ಹೇಳಿ ಮಾಡೋದಲ್ಲ, ನಿಸ್ವಾರ್ಥ ಸೇವೆ. ದಾನ ಅನ್ನೋದು ಅದು ಧರ್ಮಕ್ಕೆ ಬಂತು ಅಂತ ಹೇಳಿದ್ರೆ ಯಾವುದು ದಾನ? ವಸ್ತ್ರ ದಾನ ಇರ್ಬೋದು, ಅನ್ನ ದಾನ ಇರ್ಬೋದು, ಅವ್ರಿಗಿವ್ರು ಹೇಳಿದಲ್ಲ ಅಷ್ಟು ನಿಮ್ ಕೈಯಲ್ಲಿ ಯಾವಾಗ ಆ ಭಾವನೆ ಬರುತ್ತಲ್ಲ, ಎಸ್ ನಾನು ಮನಸ್ಸಿನಿಂದ ನಾನು ಮಾಡ್ತಾ ಇದ್ದೀನಿ ಅಂತ, ಅದು ದಾನಕ್ಕೆ ಬರುತ್ತೆ ಮಾಸ್ಟರ್ಸ್. ಆದ್ರೆ ಅತ್ಯಂತ ಉನ್ನತವಾದ ದಾನ ಯಾವುದು ಅಂತ ಹೇಳಿದ್ರೆ ಜ್ಞಾನವನ್ನ ಹಂಚೋದು ಮಾಸ್ಟರ್ಸ್. ಯಾಕಂದ್ರೆ ಅನ್ನದಾನ ಇರ್ಬೋದು, ವಸ್ತ್ರದಾನ ನಾವು ಡೈಲಿ ಮಾಡಕ್ಕಾಗತ್ತಾ? ನಮಗ್ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಸ್ಥಿತಿ ಹೆಂಗಿದೆಯೋ ಅನ್ನೋ ದಾನ ಮಾಡಕ್. ಆದ್ರೆ ಜ್ಞಾನವನ್ನ ನಾವು ಹಂಚ್ತಾನೆ ಇರ್ಬೇಕು, ಇನ್ನೊಬ್ಬರಿಗೆ ಹೇಳ್ತಾನೆ ಇರ್ಬೇಕು. ನಾವು ಇವತ್ತು ABCD ಕಲಿತೀರಾ, ಅದೇ ಇನ್ನೊಬ್ಬರಿಗೆ ಹೇಳ್ಕೊಡಿ. ಜ್ಞಾನವನ್ನ ಹಂಚ್ತಾನೆ ಇರ್ಬೇಕು. ಇದು ದಾನವೇ ಧರ್ಮ, ಇದು ಧರ್ಮಕ್ಕೆ ಸೇರುತ್ತೆ ಮಾಸ್ಟರ್ಸ್. ದಾನವೇ ಧರ್ಮ ಅಂತ ನೋಡಿ, ಇದು 8ನೇ ಪಾಯಿಂಟು, ದಾನವೇ ಧರ್ಮ. ನಾವು ಸೇವೆ ಮನೋಭಾವನೆಯಿಂದ ಇರಬೇಕು, ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ಬೇಕು. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ನಾನು ಈ ದಾನ ಆ ದಾನ ಮಾಡದೆ ಅಂತ ನಾವು ನಿಸ್ವಾರ್ಥ ಸೇವೆ ಯಾವ್ದು ಮಾಡ್ತೀವೋ ಅದು ದಾನವೇ ಧರ್ಮವಾಗುತ್ತೆ. 9ನೇ ಪಾಯಿಂಟು, ಧರ್ಮವೇ ಪುಣ್ಯ. ನೋಡಿ ಮಾಸ್ಟರ್ಸ್, ನಾವು ಕೊನೆಯದಾಗಿ ಏನ್ ಮಾಡ್ಬೇಕು? ನಮ್ಮ ಡೆಸ್ಟಿನಿ ಏನು? ಪುಣ್ಯ ಪುರುಷರಾಗ್ಬೇಕು. ಪುಣ್ಯ ಪುರುಷರ ಆಗ್ಬೇಕು ಅಂದ್ರೆ ನಾವು ಧರ್ಮವನ್ನ ಮಾಡಬೇಕು. ಫೈನಲ್ ಆಗಿ ಬಂದಿದ್ದೀವಿ 9ನೇ ಪಾಯಿಂಟ್ಗೆ, ಪುಣ್ಯದ ಹತ್ತಿರ ಬಂದಿದ್ದೀವಿ. ಪುಣ್ಯದ ಪುರುಷರಾಗ್ಬೇಕು ಅಂದ್ರೆ ನಮ್ಮ ಟಾರ್ಗೆಟ್ ಹಣ ಸಂಪಾದನೆ ಮಾಡೋದು, ಮಾಡಿ ದಾನ ಮಾಡೋದು ಬೇರೆ ಮಾಸ್ಟರ್ಸ್. ಈ ಪುಣ್ಯ ಬೇರೆ. ಪುಣ್ಯ ಪುರುಷರಾಗ್ಬೇಕು ಅಂತ ಹೇಳಿದ್ರೆ ನಾವು ನಿಸ್ವಾರ್ಥ ಸೇವೆನ ಮಾಡಬೇಕು, ದಾನವನ್ನ ಮಾಡಬೇಕು. ಅಂದ್ರೆ ನಾವು ಜ್ಞಾನವನ್ನ ಹಂಚ್ತಾನೆ ಇರಬೇಕು ಮಾಸ್ಟರ್. ಆದ್ರಿಂದ ಈ 9ನೇ ಪಾಯಿಂಟು ಧರ್ಮವೇ ಪುಣ್ಯ, ನಾವು ಪುಣ್ಯ ಪುರುಷರಾಗಬೇಕು. ಓಕೆ ಮಾಸ್ಟರ್, ಈ 9 ಸತ್ಯಗಳು ಈ ದಿನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ಏನಾದ್ರು ನಿಮ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ನನ್ನ ಕೈ ಆಗಿತ್ತು ನಾನು ಅನ್ಸ್ತಾನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮ ಜ್ಞಾನ ನವರತ್ನಗಳು, 9 ರತ್ನಗಳ ಬಗ್ಗೆ ಸರ್ ತುಂಬಾ ವಿವರವಾಗಿ ಮಾತಾಡಿದ್ದಾರೆ. ತಿಲಕ್ ರಾಮಮೂರ್ತಿ ಸರ್ ಅವರು ಜೀವನವೇ ದೇವರು, ಆತ್ಮವೇ ಪರಬ್ರಹ್ಮ. ನಮ್ಮ ದೇಹದಲ್ಲಿ ಇರುವಂತ ಆತ್ಮವನ್ನು ನಾವು ಯಾವ ತರ ಪರಬ್ರಹ್ಮ ಸ್ವರೂಪವನ್ನು ನಾವು ನಮ್ಮ ಆತ್ಮವನ್ನು ಪರಬ್ರಹ್ಮ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನಾವು. ಮತ್ತೆ ಜೀವನವೇ ದೇವರು, ನಮ್ಮ ಸುತ್ತಲೂ ದೇವರಿದ್ದಾನೆ. ನಾವು ನಮ್ಮನ್ನು ಮಾತ್ರ ಗಮನಿಸ್ತಾ ಇದ್ರೆ ಆಗುದಿಲ್ಲ, ನಾವು ಎಲ್ಲರಲ್ಲೂ ದೇವರನ್ನು ಕಾಣಬೇಕು. ಮತ್ತು ದೇಹವೇ ದೇಗುಲ, ನಮ್ಮ ದೇಹವನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಮತ್ತು ತುಂಬಾ ಅದ್ಭುತವಾಗಿ ನೋಡ್ಕೊಳ್ಬೇಕು. ಆಗ ಮಾತ್ರ ನಾವು ಆ ದೇಹದಲ್ಲಿ ಒಂದು ದೇವರನ್ನು ಸ್ಥಾಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಶ್ವಾಸವೇ ಗುರು. ಈ ಗುರು ಯಾರು ಅಂತೇಳಿ ನಾವು ಊರಿಡೀ ಹುಡುಕ್ತಾ ಇರ್ತೇವೆ, ನಾವು ನಮ್ಮಲ್ಲಿರುವಂತ ಗುರುವನ್ನೇ ನಾವು ಗಮನಿಸ್ತಾ ಇರುವುದಿಲ್ಲ. ಸಜ್ಜನ ಸಾಂಗತ್ಯ ಮತ್ತು ನಮ್ಮ ಆತ್ಮದ ಪಯಣವನ್ನು ನಾವು ಪ್ರಾರಂಭ ಮಾಡಿದ್ರೆ ಮಾತ್ರ ನಮ್ಮ ಗುರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಸಮಯವೇ ಸಾಧನೆ, ನಾವು ಸಮಯವನ್ನು ಬೇಡದಕ್ಕೆ ಮಾತ್ರ ಕೊಡ್ತಾ ಇರ್ತೇವೆ ಹೆಚ್ಚಾಗಿ. ನಮ್ಮ ಬಗ್ಗೆ ನಾವು ಗಮನ ಹರಿಸ್ಲಿಕ್ಕೆ ನಮ್ಮ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ಇದನ್ನು ನಾವು ಗಮನವಿಟ್ಟು ನಾವು ನಮ್ಮ 24 ಗಂಟೆಗಳಲ್ಲಿ ನಾವು ಯಾವ ತರವನ್ನು ನಾವು ಅದನ್ನು ಡಿವೈಡ್ ಮಾಡಿಕೊಂಡು ನಮಗೋಸ್ಕರ ನಾವು ನಮ್ಮ ಆತ್ಮ ಸಾಧನೆಯನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ಸಹನೆಯೇ ಸಾಧನೆ, ಪ್ರಕೃತಿ ಆವಾಗ ಸಹಾಯ ಮಾಡ್ತದೆ. ಅನುಭವವೇ ಜ್ಞಾನ, ನಮ್ಮ ಪ್ರತಿಯೊಂದು ಅನುಭವಗಳು
ನಮ್ಗೆ ಅತ್ಯಮೂಲ್ಯ. ಯಾಕಂತ ಹೇಳಿದ್ರೆ ನಾವು ಯಾವ ಒಂದು ಅರಿವು ತಗೊಳ್ಳಿಕ್ಕೆ ಬಂದಿದ್ದೇವೋ ಅದು ನಾವು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೇವೆ. ಯಾವುದೇ ಇರ್ಬೋದು, ಕುಡಿತಾ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಅವರ ಆತ್ಮಕ್ಕೆ ಆ ಏನು ಅರಿವು ಬೇಕು ಅಂತೇಳಿ ಅವ್ರು ಬಂದಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಯಾವುದೇ ಒಂದು ಯಾರಿಗೂ ನಾವು ಏನು ಹೇಳದೆ ಅವರನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಾದ್ರೆ ಪ್ರಯತ್ನ ಪಡ್ಬೇಕು, ಇಲ್ಲ ಸುಮ್ಮನೆ ಇದ್ದು ಬಿಡ್ಬೇಕು. ಅವನ ಅರಿವು ಅವನು ತಕೊಂಡು ಮುಂದುವರಿತಾ ಇರ್ತಾನೆ. ಪಾಪ ಪುಣ್ಯ ಮತ್ತು ಜ್ಞಾನ ಇವುಗಳಲ್ಲಿ ನಾವು ಯಾವುದನ್ನು ಗಮನವಿಟ್ಟು ಯಾವ ತರ ಖರ್ಚು ಮಾಡ್ಬೇಕು, ಯಾವ ತರ ಹಂಚಿ ಹೋಗ್ಬೇಕು. ನಾವು ಪಾಪವನ್ನು ಪುಣ್ಯವನ್ನು ತಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದ್ರೆ ಕೂಡ ನಾವು ಅದನ್ನು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಜ್ಞಾನವನ್ನು ಹಂಚಿದಷ್ಟು ನಮ್ಗೆ ಪಾಪ ಪುಣ್ಯಗಳು ಪುಣ್ಯ ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಇದು ಕೊನೆಯದಾಗಿ ದಾನವೇ ಧರ್ಮ ಮತ್ತು ಧರ್ಮವೇ ಪುಣ್ಯ, ಇದು ಎರಡರಲ್ಲೂ ಕೊನೆಗೆ ಸಿಕ್ಕಿರುವಂಥದ್ದು. ಜ್ಞಾನವನ್ನು ಅತಿಯಾಗಿ ಹಂಚಿದಷ್ಟು ನಮ್ಮ ಧರ್ಮವು ಜಾಸ್ತಿ ಆಗ್ತಾ ಹೋಗ್ತದೆ. ಧರ್ಮವೇ ಪುಣ್ಯ ಅನ್ನುವಂಥದ್ರಲ್ಲಿ ನಾವು ಪುಣ್ಯ ಜಾಸ್ತಿ ಮಾಡ್ಬೇಕಾದ್ರೆ ಜ್ಞಾನವನ್ನು ಅತಿಯಾಗಿ ಹಂಚಬೇಕು. ಇದು ಸಣ್ಣ ಸಂಕ್ಷಿಪ್ತ ರೂಪದಲ್ಲಿ ಹೇಳಿದ್ದೇನೆ ಸರ್. ಇನ್ಯಾರಾದ್ರೂ ಪ್ರಶ್ನೆ ಕೇಳಲಿಕ್ಕೆ ಇದ್ರೆ 1-2 ನಿಮಿಷ. ತುಂಬಾ